ದಯವಿಟ್ಟು ನಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡಿ ಅತ್ಯಮ್ಮ. ಯಜಮಾನ್ರು ಮಗುನ ಮನೆಗೆ ಕರ್ಕೊಂಡು ಬಂದಿದ್ ನಿಜ. ನಾವಿಬ್ರು ಮಗು ಜೊತೆ ಸ್ವಲ್ಪ ಸಮಯ ಕಳೆದಿದ್ದು ನಿಜ. ಆದ್ರೆ ಯಜಮಾನ್ರು ಮಗುನ ಆಗ್ಲೇ ಜನನಿಗೆ ಕೊಟ್ಟು ಬರ್ತೀನಿ ಅಂತ ಹೊರಟ್ರು. ಅಲ್ಲಮ್ಮ ಪಾರ್ವತಿ, ನೀನ್ ಯಾಕೆ ಇಷ್ಟೊಂದು ಅಳಕಿನಿಂದ ಮಾತಾಡ್ತಾ ಇದೀಯಾ? ನನ್ನ ಆದಿ, ನನ್ನ ಪಾರ್ವತಿ ಏನು ಅಂತ ನನಗ್ ಗೊತ್ತಿಲ್ವಾ? ನಿಮ್ಮಿಬ್ರಿಂದನೂ ಯಾವುದೇ ಅಚಾತುರ್ಯ ಅಥವಾ ಬೇಜವಾಬ್ದಾರಿ ಕೆಲಸ ಆಗಕ್ಕೆ ಸಾಧ್ಯನೇ ಇಲ್ಲ. ಅದ್ ನನಗ್ ಗೊತ್ತು. ಅಲ್ಲ, ಈಗ ಏನಾಗೋಗಿದೆ ಅಂತ ಇಷ್ಟೊಂದು ಕಣ್ತುಂಬಿ ನಿಂತ್ಕೊಂಡಿದ್ಯಾ ನೀನು? ರಿಲ್ಯಾಕ್ಸ್. ಜನನಿ, ಏನಮ್ಮ ಇದು? ಯಾಕಿಷ್ಟು ಗಾಬರಿ ಆಗಿದೀಯಾ? ಯಾಕಿಷ್ಟು ಧೈರ್ಯ ಕೆಡ್ತಾ ಇದೀಯಾ? ಮಗುನ ಕರ್ಕೊಂಡು ಹೋಗಿರೋದು ನಿನ್ ಭಾವ ತಾನೆ? ಕರ್ಕೊಂಡು ಬರ್ತಾನೆ ಬಿಡು. ಮಗುನ ಹೊರಗಡೆ ಎಲ್ಲಾದ್ರೂ ಸುತ್ತಾಡ್ಸಕ್ ಕರ್ಕೊಂಡು ಹೋಗಿರ್ಬೋದು. ಹೌದು ಅಖಿಲ, ನಾನು ಸೆಕ್ಯೂರಿಟಿ ವಿಚಾರಿಸಿದೆ. ಅವನು ಹೇಳ್ದ ದೊಡ್ಡ ಯಜಮಾನರು ಮಗುನ ಕರ್ಕೊಂಡು ಶಾಪಿಂಗ್ ಹೋಗಿದ್ದಾರೆ ಅಂತ. ನಾನು ಹೇಳಿಲ್ವಾ ಆದಿ ಮಗುನ ಹೊರಗಡೆ ಸುತ್ತಾಡ್ಸಕ್ ಕರ್ಕೊಂಡು ಹೋಗಿರ್ತಾನೆ ಅಂತ? ಪಾಪ, ಮಗುಗೆ ಏನಾದ್ರೂ ಕೊಡ್ಸೋಣ ಅಂತ ಆಸೆ ಆಗಿರುತ್ತೆ, ಅದಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಅಲ್ಲ ಅಕ್ಕೆ, ಅದನ್ನ ಹೇಳಿ ಕರ್ಕೊಂಡು ಹೋಗ್ಬೇಕಾಗಿತ್ತು ತಾನೆ. ಕಡೆ ಪಕ್ಷ ಫೋನ್ ಅದು ತಗೊಂಡು ಹೋಗ್ಬೇಕಾಗಿತ್ತು ತಾನೆ. ಫೋನ್ ಇಲ್ದೆ ರೂಮ್ ಇಂದನೂ ಯಾರು ಹೊರಗೆ ಬರಲ್ಲ ಈಗಿನ ಕಾಲದಲ್ಲಿ. ಅಂತದ್ರಲ್ಲಿ ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ, ಅದು ಅಲ್ಲದೆ ಮಗು ಜೊತೆಲಿರ್ಬೇಕಾದ್ರೆ ಫೋನ್ ಇಟ್ಕೊಳ್ಳೋದು ಸಹಜ ತಾನೆ. ಅತ್ತೆ, ಆದಿಭಾವ ಮನೆಗ್ ಬಂದು ಮಗುನ ಕರ್ಕೊಂಡು ಹೋಗ್ಬೇಕಾದ್ರೆ ನೀವು ಇದ್ರತಾನೆ. ನಾವ್ ಏನ್ ಹೇಳಿ ಕಳ್ಸಿದ್ವಿ ಹೇಳಿ? ಮಗುನ ಇಲ್ಲೇ ಗಾಳಿಗೆ ಹೊರಗಡೆ ಕರ್ಕೊಂಡು ಹೋಗಿ ಅಂತ. ಗಾಳಿಗೆ ಹೊರಗಡೆ ಅಂದ್ರೆ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗಿ ಆಟಾಡ್ಸ್ಕೊಂಡು ಕರ್ಕೊಂಡು ಬನ್ನಿ ಅಂತ. ಅದನ್ ಬಿಟ್ಟು ಅವರು ಶಾಪಿಂಗ್ ಯಾಕೆ ಕರ್ಕೊಂಡು ಹೋಗ್ಬೇಕಾಗಿತ್ತು? ಇಲ್ಲೇ ಆಟಾಡ್ಸೋದಕ್ಕೆ ಕರ್ಕೊಂಡು ಹೋಗ್ಬೇಕಿತ್ತಲ್ಲ ಮನೆ ಹೊರಗಡೆ. ಈಗ ನನ್ ಮಗಳಿಗೆ ಏನ್ ಕಡಿಮೆ ಆಗಿದತ್ತೆ? ಅವಳನ್ನ ಶಾಪಿಂಗ್ ಕರ್ಕೊಂಡು ಹೋಗೋ ಅಗತ್ಯ ಏನಿತ್ತು? ಆ ಆದಿತ್ಯಂಗೆ ಮಕ್ಳಿಲ್ಲ, ಮುಂದೆ ಆಗೋದು ಇಲ್ಲ. ಆ ಹೊಟ್ಟೆ ಕಿಚ್ಚಿಗೆ ನನ್ ಮೊಮ್ಮಗುನ ಎಲ್ಲಾದ್ರೂ ಬಿಟ್ಟು ಬರೋ ಉದ್ದೇಶದಿಂದ ಕರ್ಕೊಂಡು ಹೋಗಿರ್ಬೋದಾ? ಇಲ್ಲಿಗೆ ಬಂದು ಕಳ್ದೋಯ್ತು ಅಂತ ಕತೆ ಕಟ್ಬಿಟ್ರೆ ಏನಪ್ಪ ಮಾಡೋದು? ದಯವಿಟ್ಟು ಹಾಗಾಗದೆ ಇರ್ಲಪ್ಪ. ಇದೊಂದು ಸಲ ನನ್ ಮೊಮ್ಮಗುನ ಆದಿತ್ಯ ಮನೆ ಕರ್ಕೊಂಡ್ ಬಂದ್ಬಿಡ್ಲಿ, ಮತ್ತೆ ಅವನು ನನ್ ಮೊಮ್ಮಗುನ ನೋಡಕ್ಕೂ ಬರಬಾರ್ದು. ಆ ತರ ನಾನ್ ಬಿಗಿ ಬಂದೋಬಸ್ತ್ ಮಾಡ್ತೀನಪ್ಪ. ದಯವಿಟ್ಟು ಕರುಣೆ ತೋರ್ಸಪ್ಪ. ಪಾರ್ವತಿ, ಜನನಿ ಸ್ವಲ್ಪ ಸಮಾಧಾನ ಆದ್ಲಾ? ಇಲ್ಲ ಅತ್ಯಮ್ಮ, ಅವಳನ್ನ ರೂಮಿಗೆ ಕರ್ಕೊಂಡು ಹೋಗು. ಅವಳು ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಿದ್ರೆ ಅವಳ ಮನ್ಸು ತಿಳಿ ಆಗುತ್ತೆ ಅಂದ್ರೆ. ಆದ್ರೆ ಪಾಪ ಅವಳ ಚಡ್ಪಡಿಕೆ ಇನ್ನೂ ಜಾಸ್ತಿನೇ ಆಗ್ತಿದೆ. ಒಂದೊಂದ್ಸರಿ ಫೋನ್ ರಿಸೀವ್ ಮಾಡು ಪ್ರೀತು. ನನ್ ಮಗು ಸಿಕ್ತು, ಸೇಫ್ ಆಗಿದ್ದಾಳೆ ಅಂತ ಹೇಳು ಪ್ರೀತು. ಹಲೋ ಪ್ರೀತು, ಫೋನ್ ರಿಸೀವ್ ಮಾಡು. ಜನನಿ, ಜನನಿ, ಯಾಕಮ್ಮ ಇಷ್ಟೊಂದು ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದೀಯಾ? ಕಳೆದ ಬಾರಿ ಮಗು ಕಳೆದು ಹೋದಾಗ ಹೇಗೆ ಆಡ್ತಿದ್ಯೋ ಹಾಗೆ ಆಡ್ತಿದ್ಯಾ? ಅಲ್ಲಮ್ಮ ಜನನಿ, ಹೋದ್ಸಲ ಮಗು ಯಾರು ಕರ್ಕೊಂಡು ಹೋದ್ರು ಅಂತ ಗೊತ್ತಿರ್ಲಿಲ್ಲ. ಆಗ ನೀನ್ ನೋವು, ಸಂಕಟ, ಆತಂಕಕ್ಕೆ ಅರ್ಥ ಇತ್ತು.
ಆದ್ರೆ ಈಗ ಮಗು ಕರ್ಕೊಂಡು ಹೋಗಿರೋದು ನಮ್ಮ ಆದಿತ್ಯ ಅಲ್ವಾ? ಅದು ನಿನಗೂ ಗೊತ್ತಲ್ವಾ? ನನ್ನ ಸಂಕಟ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ ಬಿಡಿ. ಬಿಡ್ಸ್ ಹೇಳಮ್ಮ. ಜನನಿ ನಿನ್ ಮನಸ್ಸನ್ನ ಏನ್ ಕೊರಿತಾ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳು. ಅದು ಹಾಗಲ್ಲ ಹೀಗೆ ಅಂತ ನಾವು ಅದನ್ನ ಅರ್ಥ ಮಾಡಿಸಿ ಹೇಳ್ತೀವಿ. ಲಾಸ್ಟ್ ಟೈಮ್ ನಮ್ಮ ಮಗು ಕಳ್ದೋಗಿತ್ತಲ್ಲ, ಆ ದಿನ ಎಲ್ಲರೂ ಒಂದ್ಸಲಿ ನೆನ್ಪು ಮಾಡ್ಕೊಳ್ಳಿ. ನಮ್ಮ ಮನೇಲಿ CCTV ಕಣ್ಗಾವಲ್ನಲ್ಲಿ ಇದ್ರೂ ನಮ್ಮ ಮಗು ಕಳ್ದೋಯ್ತು. ಹೌದು ತಾನೆ? ಅಂತದ್ರಲ್ಲಿ ಇವತ್ತು ಭಾವನೆ ಮಗುನ ಆಚೆ ಕರ್ಕೊಂಡು ಹೋಗಿದ್ದಾರೆ. ಅವಳು ಹಾಯಾಗಿ ಹೊರಗಡೆ ಓಡಾಡ್ಕೊಂಡಿದ್ದಾಳೆ ಅನ್ನೋ ಒಂದು ವಿಷಯಕ್ಕೆ ನನ್ನ ಸೊಸೆ ಮನೆ ಜನಗಳ ಜೊತೆ ತನ್ನ ಮಗುನ ಕೊಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಿದ್ದಾಳೆ, ಭಯ ಪಡ್ತಿದ್ದಾಳೆ. ನೋಡಿ, ನಿಮ್ಮ ಯಾವ ಸಮಜಾಯಿಷಿನೂ ನನಗೆ ಬೇಕಾಗಿಲ್ಲ. ದಯವಿಟ್ಟು ಅನುಷ್ಕನ್ನ ಹಿಡಿಬೇಕು ಅಷ್ಟೇ. ಅಪರಾಧಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಪ್ಲೀಸ್. ಅಖಿಲ, ಜನನಿ ಮಾತುಗಳು ನಿಜ ಆಗ್ಬಿಡುತ್ತೆ ಅನ್ನೋ ಭಯದಿಂದ ನೀನು ಅಲ್ಲಿಂದ ಬಂದ್ಬಿಟ್ಯಾ? ಇಲ್ಲ ರಘು, ನನಗೆ ನನ್ನ ಆದಿ ಮೇಲೆ ಅಪಾರವಾದ ನಂಬಿಕೆ ಇದೆ. ಒಂದು ಹುಲ್ಲು ಕಡ್ಡಿಯ ಜವಾಬ್ದಾರಿನ ಆದಿಗೆ ಕೊಟ್ಟರೂ ಕೂಡ ಅದು ಒಂದಿಷ್ಟು ಕೊಂಕದೆ ಇರೋ ಥರ ಅವನು ನೋಡ್ಕೋತಾನೆ. ಪ್ರೀತುನ ನಾನು ಹೆತ್ತಿರ್ಬೋದು, ಆದ್ರೆ ಬೆಳೆಸಿರೋದೆಲ್ಲ ಆದಿನೇ ಅಂತ ಹೇಳ್ಬೋದಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದ. ತಮ್ಮನ್ನೇ ಮಗನ್ ಥರ ಬೆಳೆಸಿರೋನು ತಮ್ಮನ್ ಮಗುನ ಜೋಪಾನ್ವಾಗಿ ಕರ್ಕೊಂಡು ಬಂದು ವಾಪಸ್ ಬಿಡಬೇಕು ಅನ್ನೋ ಜವಾಬ್ದಾರಿ ಇಟ್ಕೊಂಡಿರಲ್ವಾ? ಮತ್ತೆ ಯಾಕೆ ಹಾಗೆ ಡಿಸ್ಟರ್ಬ್ ಆಗಿ ಬಂದೆ? ಕಳೆದ ಬಾರಿ ಮನೆಗೆ ನುಗ್ಗಿ ಮಗುನ ಎತ್ಕೊಂಡು ಹೋದವ್ರನ್ನೇ ಇನ್ನೂ ಹಿಡ್ದಿಲ್ಲ ಅಂತ ಜನನಿ ಹೇಳಿದ್ಲಲ್ಲ, ಅವಳ ಮಾತು ನಿಜ ತಾನೆ? ನಮ್ಮ ಮನೆಗೆ ನುಗ್ಗಿ ಮಗುನ ಕದ್ಕೊಂಡು ಹೋಗಿರೋರು ಪತ್ತೆನ ಇದುವರೆಗೂ ಮಾಡಕ್ಕಾಗಿಲ್ಲ. ಹಾಗೇನಾದ್ರೂ ಪತ್ತೆ ಹಚ್ಚಿದ್ದಿದ್ರೆ ಇವತ್ತಿನ ದಿವಸ ನಾವು ಜನನಿಯಿಂದ ಈ ಮಾತು ಕೇಳಬೇಕಾಗ್ತಿರ್ಲಿಲ್ಲ. ನನ್ನ ಅಸಹಾಯಕತೆನ ಯಾರ ಮುಂದೆನೂ ತೋರಿಸ್ಕೊಳಕ್ ಮನ್ಸು ಬರಲಿಲ್ಲ. ಅದಕ್ಕೆ ಈ ಕಡೆ ಬಂದ್ಬಿಟ್ಟೆ. ಇನ್ಸ್ಪೆಕ್ಟರ್ ರುದ್ರ ಪ್ರತಾಪ್ ಅವರಿಗೆ ಫೋನ್ ಮಾಡಿದೆ. ಅವರು ಅವ್ರ ಕೆಲಸ ಮಾಡ್ತಿದ್ದಾರೆ, ಕಾರ್ಯಾಚರಣೆ ನಡೀತಾನೆ ಇದೆ. ಆದ್ರೆ ಅವಳಿನ್ನೂ ಸಿಕ್ಕಿಬಿದ್ದಿಲ್ಲ, ಅಥವಾ ಮಗುನ ಕದ್ಕೊಂಡು ಹೋದ ಪಾಪಿ ಇನ್ನೂ ಸಿಕ್ಕಿಲ್ಲ. ಏನ್ ಮಾಡೋದು ನಾವೀಗ? ಆದ್ರೂ ಜನನಿ ಸ್ವಲ್ಪ ಓವರಾಗಿ ಮಾತಾಡ್ಬಿಟ್ಲು ಅನ್ಸುತ್ತೆ. ಅಲ್ಲ, ಯಾಕಿಷ್ಟು ಓವರ್ ರಿಯಾಕ್ಟ್ ಮಾಡ್ತಿದ್ದಾಳೆ ಅಂತ? ಬಾಣಂತಿ ಸನ್ನಿ ಎಫೆಕ್ಟ್ ರಘು. ಬಾಣಂತಿ ಸನ್ನಿ ಅಂದ್ರೆ ಹೀಗೆಲ್ಲ ನಡ್ಕೋತಾರ? ಹೌದು ರಘು, ಇದಕ್ಕಿಂತ ವಿಪರೀತವಾಗಿ ನಡ್ಕೊಳ್ಳೋರ್ನು ನಾನು ನೋಡಿದ್ದೀನಿ. ದೇವ್ರ ದಯ, ನಮ್ ಜನನಿಗೆ ತಾನು ಮಾತಾಡೋದ್ರ ಬಗ್ಗೆ ಆ ಕ್ಷಣಕ್ಕೆ ಅರಿವಿಲ್ದೆ ಹೋದ್ರೂ ಕೂಡ ಒಂದು ಕ್ಷಣ ಅವಳಿಗೆ ತಿಳಿ ಹೇಳಿದಾಗ ಇಲ್ಲ ನಾನು ಮಾತಾಡಿದ್ದು ತಪ್ಪು ಅನ್ನೋದು ಅರಿವಿಗೆ ಬರುತ್ತೆ. ಅವಳಿನ್ನೂ ತನ್ನ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳುವಂಥ ಸ್ಥಿತಿನಲ್ಲಿದ್ದಾಳೆ. ಅದು ನಮ್ಮ ಅದೃಷ್ಟ. ಆದ್ರೆ ನಮ್ಮ ಆದಿ ಎಷ್ಟು ಜವಾಬ್ದಾರಿ ಇರೋ ಹುಡುಗ, ಅವನು ಯಾಕೆ ಹೀಗೆ ಮಾಡ್ದ ಅಂತಾನೆ ಗೊತ್ತಾಗ್ತಿಲ್ಲ. ನೊಂದ್ಕೋಬೇಡಿ, ಆ ಭಗವಂತ ಇದ್ದಾನೆ, ಅವನು ಯಾರಿಗೂ ಅನ್ಯಾಯ ಆಗೋದಕ್ಕೆ ಬಿಡಲ್ಲ. ಅಂದಾಗೆ ನಿಮ್ಮ ಶ್ರೀಮತಿಯವ್ರು ಹೇಗಿದ್ದಾರೆ? ಅವ್ರು ಯಾಕೆ ದೇವಸ್ಥಾನಕ್ಕೆ ಬರಲಿಲ್ಲ? ಇಲ್ಲ, ನಾನು ಆಚೆ ಬಂದಿರೋದು ಅವ್ರಿಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನನ್ನ ತಮ್ಮನ ಹೆಂಡತಿಗೆ ಮಗು ಕೊಡೋದಕ್ಕೆ ಹೋಗ್ತಾ ಇದ್ದೆ. ಆಗ ನಾನು ಮಗುನ ಆಚೆ ಕರ್ಕೊಂಬಂದಿರೋದು ಪಾರಿಗೂ ಹೇಳಿಲ್ವಲ್ಲ. ಒಂದು ನಿಮಿಷ ಫೋನ್ ಮಾಡಿಬಿಟ್ಟು ಹೇಳ್ಬಿಡ್ತೀನಿ. ಫೋನ್ ಮನೇಲೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಗುರುಗಳೇ, ನಿಮ್ಮ ಫೋನ್ ಕೊಡೋಕ್ಕಾಗುತ್ತಾ? ಒಂದೇ ಒಂದು ಕಾಲ್ ಮಾಡಬೇಕಿತ್ತು. ಕ್ಷಮಿಸಿ, ದೇವ್ರ ಸೇವೆಗೆ ಬಂದಾಗ ನಾನು ಫೋನ್ ತಗೊಂಡು ಬರೋಲ್ಲ. ಮನೆ ಇಲ್ಲೇ ಸಮೀಪದಲ್ಲೇ ಇರೋದ್ರಿಂದ ಏನಾದರೂ ವಿಷಯ ಇದ್ದರೆ ಮಕ್ಕಳೇ ಬಂದು ನೇರವಾಗಿ ತಿಳಿಸ್ತಾರೆ. ನೀವು ನಮ್ಮ ಮನೆಗೆ ಬನ್ನಿ, ಕಾಫಿ ಕುಡ್ಕೊಂಡು ಫೋನಲ್ಲಿ ಮಾತಾಡಿ ಹೊರಡಿರಂತೆ. ಪರವಾಗಿಲ್ಲ ಬಿಡಿ, ಅಷ್ಟೊತ್ತಿಗೆ ನಾನು ಅರ್ಧ ದಾರಿಗೆ ಹೋಗ್ಬೋದು. ಅಷ್ಟಕ್ಕೂ ನಾನು ನನ್ನ ಮಗುನ ತಾನೇ ಕರ್ಕೊಂಬಂದಿರೋದು, ಯಾರೂ ತಪ್ಪು ತಿಳ್ಕೊಳ್ಳಲ್ಲ.
ನನ್ನ ತಮ್ಮನ ಮಗುನೇ ಕರ್ಕೊಂಬಂದಿರೋದು ಅಂತ ಅಂದ್ಕೊಂಡ್ರು ನಾನು ತಾನೇ ಕರ್ಕೊಂಬಂದಿರೋದು. ಮನೇಲಿ ಯಾರು ಏನು ಟೆನ್ಷನ್ ತಗೊಳ್ಳಲ್ಲ. ಸರಿ, ನಾನು ಹೊರಡ್ತೀನಿ. ಅದಷ್ಟು ಸುಲಭ ಆಗಿದ್ದಿದ್ರೆ ಪ್ರೀತು ಜನನಿನ ಎಚ್ಚರಿಸಕ್ ಹೋದಾಗ ಪಾರ್ವತಿ ತಡಿತಿರ್ಲಿಲ್ಲ ಅವನನ್ನ. ಪಾಪ, ಜನನಿಗೆ ಬಾಣಂತಿ ಸನ್ನಿ ಇದೆ ರಘು. ಒಂದು ಕ್ಷಣ ಇದ್ದೋಳು ಇನ್ನೊಂದು ಕ್ಷಣ ಹಾಗಿರಲ್ಲ, ಬೇರೆ ತರನೇ ಇರ್ತಾಳೆ. ಸಿಕ್ಕಾಪಟ್ಟೆ ಮೂಡ್ ಸ್ವಿಂಗ್ಸ್ ಇರುತ್ತೆ. ಈಗ ಅವಳು ಕೂಗಾಡಿದ್ದು, ಕಿರ್ಚಾಡಿದ್ದು, ಮಾತಾಡಿದ್ದು ಎಲ್ಲ ಬಾಣಂತಿ ಸನ್ನಿ ಇರೋದ್ರಿಂದಾನೆ. ಪಾಪ, ಸ್ವಲ್ಪ ಸಮಯ ಕೊಡೋಣ, ಸರಿ ಹೋಗ್ತಾಳೆ. ಆದ್ರೆ ಅಲ್ಲಿವರೆಗೂ ಆದಿತ್ಯನ್ಗಾದ ಅವಮಾನ ತಪ್ಸಕ್ಕಾಗ್ಲಿಲ್ವಲ್ಲ. ನಾನು ಈಗಲೇ ಹೋಗಿ ಆದಿತ್ಯನ್ಗೆ ಸಮಾಧಾನ ಹೇಳ್ತೀನಿ. ಬೇಡ ರಘು, ಈಗಲೇ ನೀವು ಹೋಗಿ ಸಮಾಧಾನ ಹೇಳಿದ್ರೆ ಅವನಿಗಾದ ನೋವು ಇನ್ನೂ ಹೆಚ್ಚಾಗ್ಬೋದು. ಅವನಿಗಾಗಿರೋ ಅವಮಾನ ಹಸಿಯಾಗಿ ಹಾಗೆ ಉಳ್ಕೊಂಡ್ಬಿಡ್ಬೋದು. ಪಾರ್ವತಿ ಇದ್ದಾಳೆ, ಹನುಮಂತು ಇದ್ದಾನೆ. ಈಗ ಅವರಿಬ್ಬರು ಸಂಭಾಳಿಸ್ತಾರೆ. ನಾವು ಆಮೇಲೆ ಬೇಕಾದರೆ ಹೋಗಿ ಸಮಾಧಾನ ಹೇಳೋಣ. ಸರಿ. ಪಾರು ಮಗು ನನ್ನ ಜೀವ. ಅಂಥದ್ರಲ್ಲಿ ನನ್ನ ಅರ್ಧ ಜೀವ ಅಂದ್ರೆ ನನ್ನ ಮಗಳನ್ನ ನಾನು ಹಾಸನ್ ಕೋಟೆಗೆ ಬಿಟ್ಕೊಟ್ಟಿದ್ದೀನಿ. ಹಾಗಿರುವಾಗ ಅದೇ ಮಗುನ ಒಂದು ಅರ್ಧ ದಿನ ಆಚೆ ಕರ್ಕೊಂಡು ಹೋಗೋ ಸ್ವತಂತ್ರನೂ ಇಲ್ವಲ್ಲ ಸಾರ್ಥಿ. ಪಾಪ ಮಗಳು ಎದೆಗೆ ಹೊರಕೊಂಡು ಆರಾಮಾಗಿ ಮಲಗಿದ್ಲು. ಜನನಿಗೆ ಎಷ್ಟು ಹೊರಟಾಗವಳು ನನ್ನ ಹತ್ರ ಕಿತ್ಕೊಂಡ್ಲು. ನನ್ನ ಪ್ರೀತಿಯಿಂದ ಕೊಡ್ಸಿದ್ದು ಉಡುಗೊರೆನೆಲ್ಲ ಕಿತ್ತು ಬಿಸಾಕಿದ್ಲು. ಆಗ್ಲಾದ್ರೂ ನೀನು ನೋಡಮ್ಮ ಜನನಿ, ನೀನು ಅವಮಾನ ಮಾಡ್ತಾ ಇರೋದು ಆ ಮಗು ತಂದೆಗೆ ಅಂತ ಒಂದೇ ಒಂದು ಮಾತು ಹೇಳಬಹುದಿತ್ತಲ್ಲ ಪಾರು. ಎಲ್ರು ನಮ್ಮ ಮಗು ಸತ್ತು ಹೋಗಿದೆ ಅಂತ ಅನ್ಕೊಂಡಿದ್ದಾರೆ. ಸಂದರ್ಭ ಸಿಕ್ಕಾಗೆಲ್ಲ ಕೆಲವರು ಅನುಕಂಪದಿಂದ, ಇನ್ ಕೆಲವರು ವ್ಯಂಗ್ಯವಾಗಿ ನಾವು ಮಗು ಕಳ್ಕೊಂಡಿರೋ ನತದೃಷ್ಟರು ಅನ್ನೋ ತರ ಮಾತಾಡ್ತಾರೆ. ಆದ್ರೂ ಸಹಿಸ್ಕೋಬೇಕು. ಇವತ್ತು ಜನನಿ ನಿಮ್ ಕೈಗೆ ಮಗು ಕೊಟ್ಟಿದೆ ತಪ್ಪಾಗೋಯ್ತು ಅಂದ್ಲು, ಅದನ್ನು ಸಹಿಸ್ಕೋಬೇಕು. ಎಂತ ಅಸಹಾಯಕ ಜನ್ಮ ನಂದು. ಇಂಥ ಜನ್ಮ ಬೇಕಾ ನನಗೆ? ಯಜಮಾನ್ರೆ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ ಯಜಮಾನ್ರೆ, ನನಗ್ ಸಂಕಟ ಆಗುತ್ತೆ. ಈಗ ಸಂಕಟ ಪಟ್ಟು ಏನಮ್ಮ ಪ್ರಯೋಜನ? ಆ ರತ್ನವೇಣಿ ದೊಡ್ಡ ಯಜಮಾನ್ರನ್ನ ಮಗು ಕಳ್ಳ ಅನ್ನೋ ತರ ನೋಡ್ತಿದ್ರು. ಆಗ ನನಗೆ ಎಷ್ಟು ಸಂಕಟ ಆಗ್ತಿತ್ತು ಗೊತ್ತಾ? ಜನನಿ ದೊಡ್ಡ ಯಜಮಾನ್ರ ಕೈಯಿಂದ ಮಗುನ ಕಿತ್ಕೊಂಡು ಹೇಗೆ ಕರ್ಕೊಂಡೋದ್ರಿ ನನ್ನ ಮಗುನ ಆಚೆ ಕಡೆ ಅಂತ ಅವಮಾನ ಮಾಡ್ತಿದ್ರು. ನೋಡ್ಕೊಂಡು ಹೇಗೆ ಸುಮ್ಮನಿದ್ದೆ ನೀನು ಪಾರು? ಒಂದು ಸಾರ್ತಿ ಆದರೂ ಜನನಿ ನೀನು ಯಾರ ಕೈಯಿಂದ ಮಗು ಕಿತ್ಕೊಂಡ್ಯೋ ಅವರೇ ಆ ಮಗುವಿನ ತಂದೆ ಅಂತ ಹೇಳಬೇಕು ಅಂತ ಅನಿಸ್ತೀಗ ನಿನಗೆ? ಯಜಮಾನ್ರಿಗೆ ಜನನಿಗೆ ಬಾಣಂತಿ ಸನ್ನಿ ಆಗಿರೋದು, ಅದರ ಲಕ್ಷಣಗಳು ಯಾವುದು ಗೊತ್ತಿಲ್ಲ. ಅದನ್ನ ಹೇಳಿದ್ರೆ ಅವ್ರಿಗೂ ಅವಳ ಬಗ್ಗೆ ಕೋಪ ಉಳಿಯಲ್ಲ. ಜನನಿಯಿಂದ ತಮ್ಗಾದ ಅವಮಾನನೂ ಮರೀತಾರೆ. ನನಗೆ ನನ್ನ ಮಗು ಬೇಕು. ನನಗೆ ನನ್ನ ಮಗಳು ಬೇಕು ಅಂದೆ. ಪ್ರತಿದಿನ ಪ್ರತಿ ಕ್ಷಣ ನಮ್ ಜೊತೆ ಇರಬೇಕು ಅವಳು. ಅವಳನ್ನ ನೋಡ್ದವರು ಆದಿತ್ಯ ಪಾರ್ವತಿ ಮಗು ಅಂತಾನೆ ಕರಿಬೇಕು. ಹಾಕೋ ಕಂದ, ಆಕಳ್ತಿದ್ದೆ. ಅಮ್ಮ ಬಂದ್ಮೇಲೆ ಮಾಡೋದು.
ಪ್ರೀತು ಪ್ರೀತು ಏನಾಗಿದೆ ನಿನಗೆ? ಮಗು ಇಷ್ಟೊಂದು ಅಳ್ತಾ ಇದ್ರು ನೀ ಯಾಕೆ ಸುಮ್ಮನೆ ಕೂತಿದ್ಯಾ? ಪ್ರೀತು ಏನಾಯ್ತಮ್ಮ? ಮಗು ಯಾಕೆ ಇಷ್ಟೊಂದು ಅಳ್ತಾ ಇದೆ? ಮಗು ಇಲ್ಲೇ ಮಲಗಿತ್ತು ಅತ್ತೆ. ಪ್ರೀತುನು ಇಲ್ಲೇ ಕೂತಿದ್ದಾನಲ್ಲ ಅಂತ ಒಂದ್ ಸ್ವಲ್ಪ ಹೊತ್ತು ಮಗು ನೋಡ್ಕೊ ಅಂತ ಹೇಳಿ ನಾನು ಹೊರಗಡೆ ಹೋಗಿದ್ದೆ. ಮಗು ಇಷ್ಟೊಂದು ಅಳ್ತಾ ಇದ್ರು ಪ್ರೀತು ಮಾತ್ರ ಕಲ್ಮಂಡೆ ತರ ಕೂತಿದ್ದಾನೆ. ಓ, ಈ ಮಗು ನಾನು ಮುಟ್ಬೋದಾ? ಎತ್ಕೋಬೋದಾ? ಸಾರಿ ಜನನಿ, ಗೊತ್ತಾಗ್ಲಿಲ್ಲ. ಯಾಕೆ ಹೇಗೆ ಮಾತಾಡ್ತಿದ್ದೆ ಪ್ರೀತು? ಯಾಕಂದ್ರೆ ಮಗುನ ಯಾಕೆ ಎತ್ಕೊಂಡು ಹೋದೆ ಅಂತ ತಾನೆ ಆದಿಬ್ರು ನೀನು ಅಷ್ಟೊಂದೆಲ್ಲ ಅವಮಾನ ಮಾಡಿದ್ದು. ಅದಕ್ಕೆ ಕೇಳಿದೆ. ನನ್ನ ಪ್ರಕಾರ ಅರ್ಸನ್ ಕೋಟೆಗೆ ಒಂದು ಮಗು, ಆ ಮಗುಗೆ ಇಬ್ಬರು ಅಪ್ಪ ಅಮ್ಮಂದಿರದು ಪ್ರೀತಿ ಸಿಗಬೇಕು ಅಂತ ಬಯಸಿದವ ನಾನು. ನಾವು ಹೇಗೆ ಆ ಮಗುನ ಎತ್ಕೋಬಹುದು, ಆದಿಬ್ರು ಕೂಡ ಹಾಗೆ ಎತ್ಕೋಬಹುದು. ಈಗ ನನಗೆ ಈ ಮಗುನ ಎತ್ಕೊಳ್ಳೋ ಸ್ವಾತಂತ್ರ್ಯ ಇದೆ ಅಂದ್ರೆ ಹಾಗೆ ಅದಕ್ಕೆ ಇಬ್ಬರಿಗೂ ಇರಬೇಕು. ನಮ್ಮ ಬ್ರೋ ಅದಕ್ಕೆ ಮಗುನ ಕಳ್ಕೊಂಡಿದ್ದಾರೆ, ಮತ್ತೆ ಮಗುನೇ ಆಗಲ್ಲ ಅನ್ನೋ ಡಿಸಪಾಯಿಂಟ್ಮೆಂಟ್ ಇದ್ದಾರೆ. ನಮ್ಮ ಮಗುನ ಎತ್ಕೊಂಡು ಅವ್ರ ನೋವನ್ನ ಕಳ್ಕೋಬಹುದು ಅಂದ್ರೆ ಅದು ನಮ್ಮ ಅದೃಷ್ಟ ಅಂತ ನಾನು ಭಾವಿಸ್ತೀನಿ. ಆದರೆ ನೀನು ನಮ್ಮ ಬ್ರೋಗ್ ಏನಂತ ಹೇಳಿದೆ ನೀನು? ನಿಮ್ಮ ಕೈಗೆ ಮಗುನ ಕೊಟ್ಟಿದ್ದೆ ತಪ್ಪಾಯ್ತು ಅಂತಲ್ವಾ? ಇವತ್ತು ನಿನ್ನ ಕೈಯಲ್ಲಿ ಮಗು ಇದೆ ಅಂತ ಅಂದ್ರೆ ಅದಕ್ಕೆ ಕಾರಣ ಪಾರ್ವತಿ ಅದಕ್ಕೆ ಬ್ರೋ ಅಂತ ಮರ್ತ್ಬಿಟ್ಟಿಯ ನೀನು. ನನ್ನನ್ನೇ ಮಗು ತರ ಭದ್ರವಾಗಿ ಜೋಪಾನ ಮಾಡಿದ್ದಾನೆ. ಇನ್ನ ನಮ್ಮ ಮಗುನ ಯಾವ ತರ ಜೋಪಾನ ಮಾಡ್ಬೋದು ಹೇಳು? ಅಂತ ಬ್ರೋ ಬಗ್ಗೆನೇ ಈ ತರ ಎಲ್ಲ ಮಾತಾಡ್ಬಿಟ್ಟಿಯಲ್ಲ ಜನನಿ. ಆದ್ರೂ ಇನ್ನಷ್ಟೆಲ್ಲ ಮಾತಾಡ್ತಾ ಇದ್ರು ನಮ್ಮ ಆದಿತ್ಯ ಮೌನವಾಗಿ ಎಲ್ಲ ಸಹಿಸ್ಕೊಂಡಿದ್ದ. ಒಬ್ಬ ತಂಗಿ ತಿಳುವಳಿಕೆ ಇಲ್ಲದೆ ಬಾಯಿಗೆ ಬಂದಾಗ ಮಾತಾಡಿದಾಗ ಮೌನವಾಗಿ ಸಹಿಸ್ಕೊಳ್ಳೋ ಅಣ್ಣನ ತರ. ಎಷ್ಟು ತಾಳ್ಮೆ ಇರೋ ಹೆಣ್ಮಗಳಾದ್ರೂ ತನಗೆ ಎಷ್ಟು ಬೈದರೂ ಪರವಾಗಿಲ್ಲ, ಆದ್ರೆ ಇನ್ನೊಬ್ಬರಿಂದ ತನ್ನ ಗಂಡನಿಗೆ ಅವಮರ್ಯಾದೆ ಆದ್ರೆ ಯಾವ ಕಾರಣಕ್ಕೂ ಸಹಿಸ್ಕೊಳ್ಳೋದಿಲ್ಲ. ಅಂಥದ್ರಲ್ಲಿ ನೀನು ಆ ದಿನ ಅಷ್ಟೊಂದು ಬೈಯೋವಾಗ್ಲೂ ಕೂಡ ಪಾರ್ವತಿ ಎಲ್ಲವನ್ನೂ ಸಹಿಸ್ಕೊಂಡು ಸುಮ್ಮನೆ ನಿಂತಿದ್ಲಮ್ಮ. ಕಣ್ಣೀರನ್ನ ಮರೆಮಾಚೋ ಪ್ರಯತ್ನ ಮಾಡ್ತಿದ್ಲು ಪಾಪ ಪಾರ್ವತಿ. ಆದಿಭಾವನ್ ಜೊತೆ ನಾನು ಇಷ್ಟೆಲ್ಲ ರೂಢಾಗಿ ನಡ್ಕೊಂಡ್ಬಿಟ್ನಾ? ಈಗ ನೀವೆಲ್ರೂ ಪಾಯಿಂಟ್ ಟು ಪಾಯಿಂಟ್ ಹೇಳ್ಬೇಕಾದ್ರೆ ನನಗೆ ಅರ್ಥ ಆಗ್ತದೆ. ನನ್ನಿಂದ ನಿಮ್ಮೆಲ್ರಿಗೂ ಎಷ್ಟು ಹರ್ಟ್ ಆಗಿದೆ. ಆದ್ರೂ ತಾಳ್ಮೆಯಿಂದ ನನಗೆ ತಿಳಿ ಹೇಳ್ತಾ ಇದ್ದೀರಾ. ಆದ್ರೂ ನನಗೆ ಯಾಕೆ ನನ್ನ ಮಾತಿನ ಮೇಲೆ, ನನ್ನ ಬಿಹೇವಿಯರ್ ಮೇಲೆ ಕಂಟ್ರೋಲೇ ಸಿಗ್ತಿಲ್ಲ. ಭಾವನ ಹತ್ರ ನಾನು ಯಾಕಷ್ಟು ಕಂಟ್ರೋಲ್ ಕಳ್ಕೊಂಡು ಮಾತಾಡಿದೆ? ಅಂತದ್ ಏನಾಗಿದೆ ನನಗೆ? ನನಗಂತದ್ ಏನಾಗಿದೆ? ಪ್ರೀತು ಪ್ರೀತು ಹೇಳು ಪ್ರೀತು, ನನಗೇನಾಗಿದೆ? ಅದು ನಿಮಗೆ
ಇದನ್ನೆಲ್ಲ ಕೇಳ್ತಾ ಇರೋದು. ನನಗೇನಾಗಿದೆ? ನನಗೇನಾದ್ರೂ ಹುಚ್ಚಿಡ್ದಿದ್ಯಾ? ಜನನಿ, ಏನು ಅಂತ ಮಾತಾಡ್ತಿದ್ಯಾ? ಹಾಗೆಲ್ಲ ಅನ್ಕೋಬಾರ್ದಮ್ಮ. ಯಾಕೆ ಈ ಥರ ಎಲ್ಲ ಕೇಳ್ತಾ ಇದೀಯ ನೀನು? ನಿನಗೇನು ಆಗಿಲ್ಲ. ಯು ಆರ್ ಆಬ್ಸಲ್ಯೂಟ್ಲಿ ನಾರ್ಮಲ್. ಮತ್ ನನ್ನ ಯಾಕತ್ತೆ ಹೀಗೆಲ್ಲ ಆಗ್ತಾ ಇದ್ದೀನಿ? ಯಾಕೆ ಆಡ್ತಿದ್ದೀನಿ ನಾನು? ಅಳ್ಬೇಡಮ್ಮ, ಅಳ್ಬೇಡ, ಸಮಾಧಾನ ಮಾಡ್ಕೊ. ನೋಡು, ಏನಾಗಿದೆ ಗೊತ್ತಾ, ನೀನು ಮಗುನ ಒಂದು ಸ್ವಲ್ಪ ಅತಿಯಾಗಿ ಹಚ್ಕೊಂಡ್ಬಿಟ್ಟಿದೀಯ. ಯಾರಾದರೂ ನಿನ್ನಿಂದ ಮಗುನ ದೂರ ಇಡ್ತಿದ್ದಾರೆ ಅಂತ ನಿನಗೇನಾದರೂ ಅನ್ನಿಸ್ಬಿಟ್ರೆ ಸ್ವಲ್ಪ ರೆಸ್ಲೆಸ್ ಆಗ್ಬಿಡ್ತೀಯ. ಹಾಗೆ ಮಗುನ ಯಾರಾದರೂ ಸ್ವಲ್ಪ ಜಾಸ್ತಿ ಹೊತ್ತು ಎತ್ಕೊಂಡಿದ್ರು ಕೂಡ ಆಂಕ್ಷಸ್ ಆಗ್ಬಿಡ್ತೀಯ. ಮತ್ತೆ ಅತಿ ಅನಿಸೋ ಥರ ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ತೀಯ. ಅಷ್ಟೇನಮ್ಮ, ಇದು ಬಿಟ್ಟು ಇನ್ನೇನೂ ಆಗಿಲ್ಲ. ಮಗುನ ನೀನು ಅತಿಯಾಗಿ ಹಚ್ಕೊಂಡಿದೀಯ ಅಷ್ಟೇ ಕಂದ. ಅಷ್ಟಕ್ಕೆ ಹೀಗಾಗುತ್ತಾ ಅತ್ತೆ? ಜನನಿ ಪುಟ, ಅಖಿಲ ಅದಕ್ಕೆ ಹೇಳ್ತಾ ಇದ್ದಾರೆ ಅಂದಮೇಲೆ ಅದು ನಿಜಾನೇ ಆಗಿರ್ಬೇಕು ಅಲ್ವಮ್ಮ? ಹೌದು ಅತ್ತೆ, ಏನ್ ಹೇಳಿದ್ರು ನನ್ನದು ನಂಬ್ತೀನಿ. ಆದ್ರೆ ಈ ಸಲ ನನಗೇನೋ ಗೊಂದಲ. ನನ್ನ ಮನ್ಸಿಗೆ ಸಮಾಧಾನಕ್ಕೆ ನೀವೀಗ ಹೇಳ್ತಿಲ್ಲ ಅಲ್ವಾ ಅತ್ತೆ? ಖಂಡಿತ ಇಲ್ಲಮ್ಮ. ನೋಡು, ನೀನ್ ಮಾತ್ರ ಗಾಬರಿ ಆಗ್ಬೇಡ. ಆದ್ರೂ ನನ್ನ ಮಾತಿಂದ, ನನ್ನ ಬಿಹೇವಿಯರ್ ಇಂದ ಆದಿಭಾವಂಗೆ ಎಷ್ಟು ಹರ್ಟ್ ಆಗಿರ್ಬೇಡ, ಭಾರತ ಅಕ್ಕನ ಮನ್ಸಿಗೆ ಎಷ್ಟು ನೋವಾಗಿರ್ಬೇಡ. ನಾನು ಇಡೀ ಆದಿಭಾವನ್ ನೋಡ್ಬೇಕು, ಭಾರತ ಅಕ್ಕನ ಹತ್ರ ಮಾತಾಡ್ಬೇಕು. ಮಾತಾಡ್ತೀನಿ. ನಿಮ್ ಪಾರ್ವತಿ ಅಕ್ಕ ಮಾಡ್ಕೊಡೋದು ಅದೆಷ್ಟು ದಿನ ನಡೆಯುತ್ತೋ ಏನೋ. ನಿನಗೆ ಯಾವತ್ತಾದ್ರೂ ಬೇಕಾದ್ರೆ ನೀನು ಪರದಾಡ್ಬಾರ್ದಲ್ವಾ? ಅದಕ್ಕೆ ತಂದೆ. ಏನ್ ಹೇಳ್ತಿದ್ದೀರಾ ಚಿಕ್ಕಮ್ಮ? ನೀವು ಊರಿಗೆ ಹೋಗ್ತಾ ಇದ್ದೀರಾ? ಯಾವಾಗ? ಇವತ್ತಿನ ರಾತ್ರಿ ಬಸ್ಗೆ. ಮತ್ ಈಗ ಹೇಳ್ತಾ ಇದ್ದೀರಾ? ಊರಿಂದ ಏನಾದ್ರೂ ಎಮರ್ಜೆನ್ಸಿ ಅಂತ ಫೋನ್ ಬಂತಾ? ಇಲ್ಲ. ಮತ್ತೆ ನಿನಗಿಲ್ಲ ಆಗ್ತಾ ಇರೋ ಅನ್ಯಾಯನ ನನ್ನಿಂದ ನೋಡೋದಕ್ಕೆ ಆಗ್ತಾ ಇಲ್ಲಮ್ಮ. ಅದಕ್ಕೆ ಇದ್ದಕ್ಕಿದ್ದಾಗೆ ಊರಿಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದು. ಇಷ್ಟು ದಿನ ಆ ಡ್ರೈವರ್ ಮಗಳು ಪಾರ್ವತಿ ಇಲ್ಲಿಗೆ ಬರೋದು, ಮಗುಗೆ ಹಾಲು ಕೂಡ್ಸೋದು ಮಾಡ್ತಿದ್ಲು. ಈಗ ಈ ಆದಿತ್ಯನ ಶುರುವಾಗಿದೆ. ಕಳ್ದೋಗಿದ್ ಮಗುನ ಅವನೇ ಹುಡುಕಿ ಮನೆಗೆ ಕರ್ಕೊಂಡ್ ಬಂದಿದ್ದಾನೆ ನಿಜ. ಹಾಗಂತ ಹೇಳ್ದೆ ಕೇಳ್ದೆ ಮಗುನ ಎತ್ಕೊಂಡು ಹೋಗ್ಬಿಡದ? ಈಗಲೂ ಅದೇ ಪರಿಹಾರ ಅನ್ಸುತ್ತೆ. ಆದ್ರೆ ಅಖಿಲ ಅತ್ತಿಗೆ ಏನು ಅಂತ ಕೇಳೋದು? ಜೊತೆಗ್ ಬಾ ಅಂದ್ರೆ ನೀನ್ ಒಪ್ಬೇಕಲ್ಲ. ಅವತ್ತೇ ನಾನು ನಿನ್ಗೆ ಊರಿಗೆ ಬಾ ಅಂತ ಕರೆದೆ, ಆದ್ರೆ ನೀನೆ ಬರಲ್ಲ ಅಂತ ಇಲ್ಲೇ ಉಳ್ಕೊಂಡ್ಬಿಟ್ಟೆ. ಅದಕ್ಕೆ ನಾನೇ ಹೊರಟು ಬಿಡ್ತೀನಿ. ಆದ್ರೆ ನಾನಿಲ್ಲಿದ್ದಾಗ್ಲೇ ನಿನಗಿಂತ ಆತಂತ್ರದ ಪರಿಸ್ಥಿತಿ. ನಾನು ಊರಿಗೆ ಹೋದ್ಮೇಲೆ ನೀನು ಒಂಟಿಯಾಗ್ಬಿಡ್ತೀಯ ಕಂದ. ಯಾಕಂದ್ರೆ ನಿನ್ ಗಂಡನು ಆದಿತ್ಯ ಮತ್ತೆ ಪಾರ್ವತಿಗೆ ಸಪೋರ್ಟು. ನೀನ್ ಸ್ವಲ್ಪ ಹುಷಾರಾಗಿರ್ಬೇಕು ಅಮ್ಮ. ನೀನ್ ಮಾತ್ರ ಅಲ್ಲಮ್ಮ, ನಿನ್ ಮಗು ಕೂಡ ಜೊಬ್ಬನ. ನಿನ್ ಮಗುನ ಇನ್ಯಾರ್ದೋ ಮಗು ಆಗಕ್ ಮಾತ್ರ ಬಿಡ್ಬೇಡಮ್ಮ. ಹೇಳೋಷ್ಟು ಹೇಳಿದೀನಿ. ಇನ್ನೇನೇ ಇದ್ರು ನಿನ್ ವಿವೇಚನಕ್ಕೆ ಬಿಟ್ಟಿದ್ದು. ಸರಿನಮ್ಮ, ನಾನೇನೋ ಅಕ್ಕೆಗೂ ಹೇಳ್ಬೇಕು. ಹೊಡ್ತೀನಿ, ನೀನು ಹುಷಾರು. ಬರ್ತೀನಮ್ಮ. ಚಿಕ್ಕಮ್ಮ ಒಂದು ನಿಮಿಷ. ಊರಿಗೆ ಹೋಗ್ತಾ ಇರೋ ವಿಷಯನ ಅತ್ತೆ ಮಾವಂಗ್ ನಾನು ಹೇಳ್ತೀನಿ. ಯಾಕಂದ್ರೆ ಊರಿಗೆ ಹೋಗ್ತಾ ಇರೋದು ನೀವು ಮಾತ್ರ ಅಲ್ಲ, ಮತ್ತೆ
ಎಷ್ಟೊತ್ತಿಗೆ ಬರಲಿ ಸರ್? ಹೌದಾ, ಸರಿ ಸರ್. ಅರು, ಇವತ್ತು ಚಿಕ್ಕ ಯಜಮಾನರು ಗುಪ್ತಾ ಕಂಪ್ನಿಗೆ ಹೋಗ್ಬಿಟ್ಟು ಒಂದು ಫೈಲ್ ಕೊಟ್ಬಿಡಿ, ಅಷ್ಟೇ ಇವತ್ತು ನಿಮ್ಮ ಕೆಲಸ ಅಂತ ಹೇಳಿದ್ರು. ಎಷ್ಟೊತ್ತಿಗೆ ಬರಲಿ ಅಂತ ಕೇಳೋದಕ್ಕೆ ಫೋನ್ ಮಾಡಿದ್ದೆ, ಅವ್ರು ನಾಳೆ ಬನ್ನಿ ಅಂದರು. ಹಾಗಾಗಿ ಇವತ್ತು ಇನ್ನೇನು ಕೆಲಸ ಇಲ್ಲ, ಮನೇಲೇ ಇರ್ತೀನಿ. ಅರು, ನನಗೂ ಸೇರಿಸಿ ಅಡುಗೆ ಮಾಡಿಬಿಡು. ಸರಿಯಪ್ಪ. ಯಾಕೆ, ಏನಾಯ್ತು? ಬಿಕ್ಕಳಿಕೆ ಇರು, ಒಂದು ನಿಮಿಷ ಬಂದೆ. ತಗೊಳ್ಳಿ, ನೀರು ಕುಡಿಯೆ. ನಿಧಾನ ನಿಧಾನ. ಪಾರು, ಯಾರೋ ನಿನ್ನ ನೆನ್ಸ್ಕೋತಿರ್ಬೇಕು. ಒಂದು ನಿನ್ನ ಮಗಳು, ಇಲ್ಲ ದೊಡ್ಡ ಯಜಮಾನ್ರು. ಅಪ್ಪ ಯಜಮಾನ್ರೆ ಫೋನ್ ಮಾಡ್ತಾ ಇದ್ದಾರೆ. ನೋಡ್ದಾ, ನಾ ಹೇಳಿಲ್ವಾ, ಅವರೇ ನೆನ್ಸ್ಕೊತಿರೋದು. ಹಲೋ ಯಜಮಾನ್ರೆ. ಪಾರು, ನೀನು ಹುಷಾರಾಗಿದ್ಯಾ ಅಲ್ವಾ? ನನಗೇನಾಗಿದೆ? ನಾನು ಆರಾಮಾಗಿ ಇದ್ದೀನಿ. ನಮ್ಮ ಮಗು ಆರೋಗ್ಯವಾಗಿದೆ ತಾನೆ? ಯಾಕೆ ಯಜಮಾನ್ರೆ ಮಗು ಬಗ್ಗೆ ವಿಚಾರಿಸ್ತಾ ಇದ್ದೀರಾ? ಏನಾಯ್ತು? ಪಾರು, ಲೌಡ್ ಸ್ಪೀಕರ್ ಹಾಕು. ಯಾಕೋ ಮನ್ಸಲ್ಲಿ ಒಂಥರ ತಳಮಳ ಪಾರು. ನಮ್ಮ ಹತ್ರದವ್ರು ಯಾರಾದರೂ ದೂರ ಹೋದಾಗುತ್ತಲ್ಲ, ಆ ಥರ ಸಂಕಟ. ವಾಟ್? ಏನು ಹೇಳ್ತಿದ್ದೀರಾ ಡ್ಯಾಡ್ ನೀವು? ಜನನಿ ಮಗುನ ಕರ್ಕೊಂಡು ಊರಿಗೆ ಹೋಗ್ತಿದ್ದಾಳಾ? ಹೌದು. ಕೆಲವು ದಿನದ ಮಟ್ಟಿಗೆ ನೀನು ಜನನಿ ಜೊತೆ ಹೋಗಿದ್ದು ಬಂದ್ರೆ ಜನನಿ ಮಗುನ ಕರ್ಕೊಂಡು ನಿಧಾನಕ್ಕೆ ಬರ್ತಾಳಂತೆ. ನಿಧಾನಕ್ಕೆ ಬರ್ತಾರಂದ್ರೆ ನನ್ನ ಜೊತೆ ವಾಪಸ್ ಬರಲ್ವಾ? ಎಷ್ಟು ದಿನ ಬಿಟ್ಟು ಬರ್ತಾರೆ ಅನ್ನೋ ಖಾತ್ರಿನೂ ಇಲ್ಲಪ್ಪ. ಅಲ್ಲ, ಅದೇಗೆ ಸಾಧ್ಯ? ಯಾಕಂತೆ? ಯಜಮಾನ್ರಿಗೆ ಸ್ವಲ್ಪ ಹೊತ್ತಿನ ಮುಂಚೆ ತಾನೇ ಹೇಳಿದ್ದೆ, ನಮ್ಮ ಮಗು ಸದಾಕಾಲ ನಮ್ಮ ಕಣ್ಮುಂದೆನೇ ಇರುತ್ತೆ ಅಂತ. ಆ ಧೈರ್ಯನೂ ಕಾರಣ ನನ್ನ ಜನನಿಗೆ ಮಗು ಕೊಡೋದಕ್ಕೆ ಅಂತ ಹೇಳಿದ್ದೆ. ಇಷ್ಟು ಬೇಗ ಇಂಥ ಆಘಾತ ಕಾದಿದ್ಯಾ ನಮಗೆ? ಆದರೆ ಯಾಕೆ ಜನನಿ ಮಗುನ ಕರ್ಕೊಂಡು ಊರಿಗೆ ಹೋಗ್ತಾ ಇರೋದು? ಮೊದಲು ಅದನ್ನು ತಿಳ್ಕೋಬೇಕು. ಈಗ ಇದ್ದಕ್ಕಿದ್ದ ಹಾಗೆ ಯಾಕಂತೆ ಊರಿಗೆ ಹೋಗ್ತಿರೋದು? ಹತ್ರದಲ್ಲಿ ಯಾವ ಹಬ್ಬನೂ ಇಲ್ಲ. ಯಾವುದಾದ್ರೂ ಮೇಜರ್ ಫಂಕ್ಷನ್ ಇದ್ರೆ ಇಡೀ ಫ್ಯಾಮಿಲಿ ಹೋಗಿ ಬರೋದು ಸಂಪ್ರದಾಯ. ಈಗ ಜನನಿ ಮತ್ತೆ ಮಗು ಮಾತ್ರ ಯಾಕೆ? ಪ್ಲೀಸ್ ಹೇಳಿ ಮಾಮ್. ಯಾಕಂದ್ರೆ ನೀವು ರೀಸನ್ ಹೇಳಕ್ಕೆ ಎಷ್ಟೊಂದು ಒದ್ದಾಡ್ತಿದ್ದೀರಾ ಅಂದರೆ ವಿಷಯ ತುಂಬ ಸೆನ್ಸಿಟಿವ್ ಆಗಿದೆ ಅಂತ ಅನಿಸ್ತಾ ಇದೆ. ಜನನಿ ಮಗುನ ಕರ್ಕೊಂಡು ಊರಿಗೆ ಹೋಗ್ತಿರೋ ಕಾರಣ ಹೇಳೋದು ಬಿಟ್ಟು ಅತ್ಯಮ್ಮ ಮಾವ ನನ್ನ ಮುಖ ಯಾಕೆ ನೋಡ್ತಾ ಇದ್ದಾರೆ? ಒಂದು ವೇಳೆ ನಾನೇನಾದರೂ ಕಾರಣ ಇರ್ಬೋದಾ? ಅದನ್ನು ಹೇಳೋಕ್ಕಾಗದೆ ಅತ್ಯಮ್ಮ ಮಾವ ಓದಾಡ್ತಿರ್ಬೋದಾ? ಸರಿ ಬಿಡಿ, ನಾನು ಜನನಿ ಹತ್ರ ಮಾತಾಡ್ತೀನಿ. ಇಲ್ಲಿ ಬಾಮ್ಮ ಪಾರ್ವತಿ, ನಾನು ನಿನ್ ದ್ರೋಣ. ಹಾಂ, ನೆನೆ ಆದಿತ್ಯ ಮಗುನ ಹೇಳ್ದೆ ಕೇಳ್ದೆ ಆಚೆ ಕರ್ಕೊಂಡು ಹೋಗ್ಬಿಟ್ಟಿದ್ನಲ್ಲ ಅಳಿ ಅಂದರೆ ಅದು ನೆನಪಾಗಿ ಅವಳು ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಇನ್ನೂ ಇಲ್ಲೇ ಇದ್ರೆ ಮತ್ತೆ ಅದೇ ಥರ ಆಗಿ ಆಗಿ ಎಲ್ಲಿ ತನ್ನ ಮಗುನ ಕಳ್ಕೊಂಡ್ಬಿಡ್ತಾಳೋ ಅಂತ ಭಯ ಶುರುವಾಗ್ಬಿಟ್ಟಿದೆ ಪಾಪ ಅವಳಿಗೆ. ಅದಕ್ಕೆ ಊರಿಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾಳೆ. ಹೌದು ಜನನಿ, ನೀನು ಮಗುನ ಕರ್ಕೊಂಡು ಊರಿಗೆ ಹೋಗ್ತಿರೋ ಕಾರಣ ದ್ರೋಣ? ಹೌದು. ಜನನಿ ಊರಿಗೆ ಹೋಗ್ತಾ ಇರೋದಕ್ಕೆ ಯಜಮಾನ್ ಹೊಣೆ ಮಾಡ್ತಾ ಇದ್ದಾಳ?
ಜನನಿ ಬ್ರೋ ಯಾರಿಗೂ ಹೇಳ್ದಂಗೆ ಮಗುನ ಕರ್ಕೊಂಡು ಶಾಪಿಂಗ್ ಹೋಗಿದ್ದಕ್ಕೆ ಬ್ರೋಗೆ ಹರ್ಟ್ ಆಗೋ ಥರ ಬೈದೆ. ಆಮೇಲೆ ನಿಂದೆ ತಪ್ಪು ಅಂತ ರಿಯಲೈಸ್ ಆಗಿ ಅವ್ರ ಹತ್ರ ಸಾರಿನೂ ಕೇಳಿದೆ ಅಲ್ವಾ? ಹಾಗೆ ಬೇಕಾದ್ರೆ ಮಗುನ ಹೊರಗಡೆ ಕರ್ಕೊಂಡು ಹೋಗ್ಬನ್ನಿ ಅಂತಲೂ ಹೇಳಿದೆ. ಈಗ ನೋಡಿದ್ರೆ ಎಲ್ಲ ಉಲ್ಟಾ ಹೊಡಿತಿದೆಯಲ್ಲ, ಯಾಕೆ? ನನಗೆ ಭಯ ಆಗ್ತಿದೆ ಪ್ರೀತು. ಯಾರಿಂದನಾದ್ರೂ ನನ್ನ ಮಗು ನನ್ನಿಂದ ದೂರ ಆಗುತ್ತೆ ಅನ್ನೋದನ್ನ ನೆನ್ಸ್ಕೊಂಡ್ರೆ ನನಗೆ ಅದನ್ನ ಸಹಿಸ್ಕೊಳಕ್ ಆಗಲ್ಲ. ಇದೆಲ್ಲ ನಿಮಗೆ ಯಾಕೆ ಅರ್ಥ ಆಗಲ್ಲ? ಜನನಿ ಜನನಿ ಏನಾಯ್ತಮ್ಮ? ಯಾಕೆ ಕೂಗ್ಕೋತಾ ಇದೀಯಾ? ಸ್ವಲ್ಪ ರಿಲ್ಯಾಕ್ಸ್ ಆಗು. ಕಾಮ್ ಡೌನ್, ಕಾಮ್ ಡೌನ್. ತಗೋ ಸ್ವಲ್ಪ ನೀರು ಕುಡಿ. ರಿಲ್ಯಾಕ್ಸ್, ಕೂಲ್ ಡೌನ್, ಕೂಲ್ ಡೌನ್. ನನ್ನ ಮಗು ಹಾಗೆ ಬೆಳಿಬೇಕು, ನನ್ನ ಹತ್ರನೇ ಬೆಳಿಬೇಕು. ನನ್ನ ಮಗುನ ನನ್ನ ಮೊದಲು ಇನ್ನೂ ದೂರ ಕರ್ಕೊಂಡು ಹೋಗ್ತೀನಿ. ನನ್ನ ಮಗು ಏನಾದ್ರೂ ನನ್ನಿಂದ ದೂರ ಹೋಗುತ್ತೆ ಅನ್ನೋದಾದ್ರೆ ನಾನಂತೂ ಬದುಕಿರಲ್ಲ, ನಾನು ಸತ್ತೋಗ್ಬಿಡ್ತೀನಿ. ಜನನಿ ಹಾಗೆಲ್ಲ ಮಾತಾಡಬಾರ್ದಮ್ಮ. ಕೂಲ್ ಡೌನ್, ಕಾಮ್ ಡೌನ್. ನಾಳೆ ನೀನು ನಿನ್ನ ಮಗುನ ಕರ್ಕೊಂಡು ನಿನ್ ತವ್ರ ಮನೆಗೆ ಹೋಗ್ತೀಯ. ನೋಡಮ್ಮ ಜನನಿ, ಪ್ರೀತುಗೆ ನೀನು ಊರಿಗೆ ಹೋಗ್ತೀಯ ಅಂತ ಹೇಳಿದ್ದೆ ಅಷ್ಟೇ, ಆದ್ರೆ ಕಾರಣ ತಿಳಿಸಿರ್ಲಿಲ್ಲ. ಅದಕ್ಕೆ ಕಾರಣ ಕೇಳ್ದ ಅಷ್ಟೇ. ಈಗ ಎಲ್ರಿಗೂ ಗೊತ್ತಾಯ್ತಲ್ಲ ಕಾರಣ ಏನು ಅಂತ. ಯು ರಿಲ್ಯಾಕ್ಸ್. ಪಾರು, ಸಾತಿ ಹತ್ರ ಮತ್ತೆ ಏನೇ ಕಾಣೆ ಮಾಡಿಸ್ಕೊತಾ ಇದೆಯಾ? ಹಾ, ಅದೇ ಯಜಮಾನ್ರೆ, ಮಗು ವಿಷಯದಲ್ಲಿ ನಿಮ್ ಹಠ ಮುಗೀತಾ? ಈಗ ಅಪ್ಪ ಶುರು ಮಾಡ್ಕೊಂಡಿದ್ದಾರೆ. ಮೊಮ್ಮಗು ನಂದು ಅಂತ ನಾನು ಎಲ್ಲರ ಹತ್ರ ಸತ್ಯ ಹೇಳ್ಬಿಡ್ತೀನಿ ಅಂತ. ಅದಕ್ಕೆ ನೀನ್ ಯಾರ ಹತ್ರನೂ ಮೊಮ್ಮಗು ನಿಂದು ಅಂತ ಸತ್ಯ ಹೇಳ್ಬಾರ್ದು ಅಂತ ಭಾಷೆ ತಗೋತಾ ಇದ್ದೆ. ಹೌದಾ ಸಾತಿ, ನೆನ್ನೆ ನಡೆದಿದ್ದು ಇಷ್ಟು ಬೇಗ ಮರ್ತು ಬಿಟ್ರ? ಇನ್ನು ಕಾಲ ಮಿಂಚಿಲ್ಲ ಪಾರು. ಅರಸನ್ ಕೋಟೆಗೆ ಹೋಗಿ ನಮ್ಮ ಮಗುನ ಕರ್ಕೊಂಬರೋಣ ಬಾ. ನಾನ್ ಬರಲ್ಲ. ಮಗುನ ಕೇಳ್ಕೊಂಡು ನೀವು ಹೋಗ್ಬಾರ್ದು. ಆ ದೇವ್ರು ಹೆರಿಗೆ ಆದ ತಕ್ಷಣ ನನ್ನ ಮಗುನ ಉಳಿಸಿ ನನ್ನನ್ನು ಕರ್ಕೊಂಡ್ ಬಿಡ್ಬೇಕಿತ್ತು. ನಿನ್ನೆ ಅಷ್ಟೆಲ್ಲ ಆದ್ಮೇಲೂ ನೀವು ಮಗು ವಿಷಯದಲ್ಲಿ ಇಷ್ಟೊಂದು ಹಠ ಮಾಡಿದ್ರೆ ಒಳ್ಳೇದಲ್ಲ ಸಾರ್ತಿ. ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಅದರಿಂದ ನಿಮ್ಮ ಮನಸ್ಸಿಗೆ ನೋವಾಗುತ್ತೆ ಅಷ್ಟೇ. ಅದು ನನಗಿಷ್ಟ ಇಲ್ಲ. ನಮ್ಮಪ್ಪ ನನ್ ಗಾಣೆ ಮಾಡಿದಾರಲ್ಲ ಯಜಮಾನ್ರೆ, ಅದನ್ನ ಮರಿಯಲ್ಲ ಮುರಿಯಲ್ಲ ಅಲ್ವಾ ಅಪ್ಪ? ಹೌದು, ನೀವೇನ್ ಯಜಮಾನ್ರೆ ಇಷ್ಟ ಬೇಗ ಬಂದ್ಬಿಟ್ಟಿದ್ದೀರಾ? ನಿಮ್ ಜೊತೆ ಅಷ್ಟೆಲ್ಲ ಫೋನಲ್ಲಿ ಮಾತಾಡಿದ್ರು ಏನೋ ಸಮಾಧಾನನೇ ಆಗಲಿಲ್ಲ ಪಾರು. ಮನಸ್ಸಲ್ಲಿ ಏನೋ ಒಂಥರ ತಳಮಳ. ಆಟೋ ಓಡಿಸ್ತಾ ಇದ್ದೀನಿ, ಆದರೆ ಮನಸ್ಸು ಎಲ್ಲೋ ಇದೆ. ಆಕ್ಸಿಡೆಂಟ್ ಆಗೋದು ಜಸ್ಟ್ ಮಿಸ್ ಆಯ್ತು ಗೊತ್ತಾ? ಅಯ್ಯೋ, ಏನಾಯ್ತು ಯಜಮಾನ್ರೆ? ನಿಮ್ಗೇನು ತೊಂದರೆ ಆಗಿಲ್ಲ ತಾನೆ? ಏನೂ ಆಗಿಲ್ಲ, ನನಗೆ ಹೇಳಿದ್ನಲ್ಲ ಆಕ್ಸಿಡೆಂಟ್ ಆಗೋದ್ರಲ್ಲಿ ಜಸ್ಟ್ ಮಿಸ್ ಆಯಿತು ಅಂತ. ಅದಕ್ಕೆ ಇವತ್ತು ಡ್ಯೂಟಿ ಮಾಡೋದು ಬೇಡ ಅಂತ ಮನೆಗೆ ಬಂದ್ಬಿಟ್ಟೆ. ನೀವು ಮನೆಗೆ ಬಂದು ಒಳ್ಳೆ ಕೆಲಸನೇ ಮಾಡಿದ್ರಿ. ಇನ್ನೊಂದು ಸ್ವಲ್ಪ ಬೇಗ ಬಂದಿದ್ದರೆ ಚೆನ್ನಾಗಿರ್ತಿತ್ತು. ಹೌದಾ? ಏಕೆ? ಹಾಗಂತ ನೀವ್ ಆಡಿದ್ದೆ ಆಟ, ನಡೆದಿದ್ದೆ ದಾರಿ ಅಂತ ಅಂದ್ಕೊಂಡ್ಬಿಡ್ಬೇಡಿ. ಚೆನ್ನಾಗಿ ತಲೆ ಕೆಡಿಸಿ ಮಗು ಸಮೇತ ಊರಿಗೆ ಕರ್ಕೊಂಡು ಹೋಗ್ತಿದ್ದೀರಂತೆ. ಅಲ್ಲ, ನನ್ ಮಗಳು ನನ್ ಮೊಮ್ಮಗುನ ನಾನು ನಮ್ಮೂರು ಕರ್ಕೊಂಡು ಹೋಗ್ತೀನಿ ಅಂದ್ರೆ
ನೀನ್ ಯಾಕೆ ಹೀಗೆ ಗಂಟ್ಲು ಹರ್ಕೊಳ್ತಾ ಇದೀಯಾ? ಯಾವ್ದ್ರೆ ನಿಮ್ಮ ಮಗು? ಅದು ನಮ್ ಅಂದ್ರೆ ಅದು ಅರಸೋನ್ ಕೋಟೆ ಕುಡಿ ಅಖಿಲ್ ಅಮ್ಮವ್ರ ಮೊಮ್ಮಗು ತಮ್ಮ ಮೊಮ್ಮಗು ಅಂತ ಹೇಳ್ತಾ ಇದಾರೆ ಅಷ್ಟೇ. ಓ, ಈಗ ನನಗೆ ಅರ್ಥ ಆಯ್ತು ಬಿಡಿ. ನಾನು ನನ್ನ ಮೊಮ್ಮಗುನ ಊರಿಗೆ ಕರ್ಕೊಂಡು ಹೋಗ್ಬಿಟ್ರೆ ನಿಮ್ಮ ಆದಿತ್ಯ ಅನ್ನೋ ಪಾರ್ವತಿ ಊರಿಗೆ ಬಂದು ಮಗುನ ನೋಡಕ್ ಆಗಲ್ವಲ್ಲ, ಅದಕ್ಕ ಈ ಉರಿ. ಹೇಗಾದ್ರೂ ಮಾಡಿ ಈ ರತ್ನವೇಣಿ ಜನನಿನು ಮಗುನು ಊರಿಗೆ ಕರ್ಕೊಂಡು ಹೋಗದೆ ಇರೋ ತರ ತಡೀರಿ ಅಂತ ಹೇಳ್ ಕಳ್ಸಿದಾರ ಆ ನಿಮ್ಮ ಆದಿತ್ಯ ಅನ್ನೋ ಪಾರ್ವತಿ. ಅವರಿಬ್ರು ಒಂದ್ ಮಾತು ಅಲ್ಲಲ್ಲ, ಮಗುನ ಇಲ್ಲೇ ಉಳಿಸ್ಕೊಳ್ಳೋಕೆ ಚಿಕ್ಕಮ್ಮ ನೀವ್ ಏನ್ ಬೇಕಾದ್ರೂ ಮಾಡಿ ಅಂತ ಅವ್ರಿಬ್ರು ಸೈಲೆಂಟ್ ಆಗಿದ್ರೆ ಸಾಕು. ಮಗುನ ಇಲ್ಲೇ ಉಳಿಸ್ಕೊಳ್ದೆ ಇದ್ರೆ ಆಗ ನೋಡಿ. ಅಬ್ಬಬ್ಬಾ, ಸಾಕು ನಿನ್ ಬಡಾಯಿ ಕೊಚ್ಕೊಂಡಿದ್ದು. ನಿನ್ ಕೈಯಲ್ಲಿ ಏನು ದಬಾಕಕ್ಕಾಗದೆ ಹೋದ್ರೂ ಪರವಾಗಿಲ್ಲ, ಮಾತು ಮಾತ್ರ ಮಂಕ್ರಿಗಟ್ಲೆ ಆಡ್ತೀಯ. ನೋಡು, ನನ್ ಮಗಳು ಮತ್ತೆ ಮೊಮ್ಮಗುನ ಊರಿಗೆ ಕರ್ಕೊಂಡು ಹೋಗ್ಬೇಕು ಅಂತ ನಾನ್ ನಿರ್ಧಾರ ಮಾಡಾಗಿದೆ. ನಿನ್ನ ಹತ್ರ ಏನ್ ಮುಚ್ಚು ಮರೆ? ನಿಮ್ ಪಾರ್ವತಿ ಮತ್ತೆ ಆ ಆದಿತ್ಯನಿಂದ ನನ್ ಮೊಮ್ಮಗುನ ದೂರ ಇಡ್ಬೇಕು ಅಂತಾನೆ ಅವ್ರನ್ನ ನಾನು ನಮ್ಮ ಊರಿಗೆ ಕರ್ಕೊಂಡು ಹೋಗ್ತಾ ಇರೋದು. ಅದನ್ನ ನಿನ್ ಕೈಯಲ್ಲಿ ತಡೆಯಕ್ಕಾಗಲ್ಲ. ಯಾಕಂದ್ರೆ ಈಗಾಗ್ಲೇ ನನ್ಗೆ ರಘುವಣ್ಣನಿಂದ ಅಖಿಲ ಅಕ್ಕಿಯಿಂದ ಅಪ್ಪನಿಂದ ಸಿಕ್ಕಾಗಿದೆ. ರಾತ್ರಿ ಕಳೆದು ಬೆಳಕಾಗ್ತಿದ್ದ ಹಾಗೆ ನಾನು ನನ್ನ ಮಗಳು ಮೊಮ್ಮಗುನ ಕರ್ಕೊಂಡು ಇಲ್ಲಿಂದ ಹೋಗ್ತಾ ಇರ್ತೀನಿ. ಅದನ್ನ ತಡೆಯಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಸರ್ಕ ಈ ಕಡೆ. ಎಷ್ಟು ದುರಹಂಕಾರ ಹೆಂಗಸಿಗೆ. ನೀನೇನ್ ಸಾವಿತ್ರಿ, ನಾನ್ ಸತ್ಯ ಹೇಳೋದನ್ನ ತಡೆದಿದ್ದು? ರತ್ನವೇಣಿಗಾದ್ರೂ ಸತ್ಯ ಏನು ಅಂತ ಹೇಳ್ಬೋದಿತ್ತಲ್ವಾ? ಮಗು ನಿನ್ನ ಅಕ್ಕನ ಮಗಳು ಹೆತ್ತಿದ್ದಲ್ಲ, ನಮ್ ಪಾರ್ವತಿ ಹೆತ್ತ ಮಗು ಅಂತ. ಅಕ್ಕನ ಮಗಳ ಪ್ರಾಣ ಉಳ್ಸೋಕೆ ಅವಳು ಕರುಳು ಬಳಿನ ಕಿತ್ಕೊಟ್ಟಿದ್ದಾಳೆ ಅಂತ. ಆಗ ನಮ್ ಪಾರ್ವತಿ ತ್ಯಾಗದ ಬೆಲೆ ಏನು ಅಂತ ಅವಳಿಗೆ ಗೊತ್ತಾಗಿರೋದು. ಮಗು ನಿಲ್ಲಿಂದ ಕರ್ಕೊಂಡು ಹೋಗೋದನ್ನ ನಿಲ್ಲಿಸ್ತಿದ್ಲು. ಅವ್ರಿಗೆ ನಿಜ ಗೊತ್ತಾಗೋಗಿದ್ರೆ ಒಳ್ಳೇದಾಗೋದಕ್ಕಿಂತ ಕೆಟ್ಟದಾಗೋದೇ ಹೆಚ್ಚಾಗಿತ್ತು ಅಮ್ಮವ್ರೆ. ಅದಕ್ಕೆ ತಡೆದೆ. ಹೇಗೆ ಹೇಳ್ತೀಯ? ಆ ರತ್ನವೇಣಿಯವರು ತಮ್ಮ ಮಗಳ ಆರೋಗ್ಯ ದೃಷ್ಟಿಯಿಂದ ಜನನಿ ಅಮ್ಮವ್ರಿಗೆ ನಿಜ ಹೇಳಲ್ಲ ಅಂತ ಇಟ್ಕೊಳ್ಳೋಣ. ಮಗು ಪಾಲಿಗೆ ಒಳ್ಳೆ ದಿನಗಳು ಮುಗಿದು ಹೋದು ಅಂತೆ ಲೆಕ್ಕ. ಹೌದಾ? ಏನಾದ್ರೂ ಮುಖ್ಯವಾದ ವಿಷಯ ಇಲ್ಲ ಅಂದ್ರೆ ಅವ್ರು ಫೋನ್ ಮಾಡಲ್ವಲ್ಲ? ಏನಂತೆ? ಯಜಮಾನ್ರೆ, ಅದು ದಾಮಿನಿ ಚಿಕ್ಕತ್ತೆ ನೀವು ಮನೆಗೆ ಬಂದಿದ್ದನ್ನ ನೋಡಿದ್ರಂತೆ. ಯಾಕೆ ಆದಿ ಇಷ್ಟು ಮಧ್ಯಾಹ್ನನೇ ಮನೆಗೆ ಬಂದಿದ್ದಾನೆ, ಹುಷಾರಾಗಿದ್ದಂತಾನೆ ಅಂತ ಕೇಳಿದ್ರು. ಹಾ, ಹುಷಾರಾಗಿದ್ದಾರೆ ಅಂತ ಹೇಳಿ ಫೋನ್ ಇಟ್ಟೆ ಅಷ್ಟೆ. ಹೌದಾ? ಚಿಕ್ಕಮ್ಮ ಹೇಗಿದ್ದವರು ಹೇಗೆ ಬದಲಾದ್ರು ಅಲ್ವಾ? ಹಾಗೆ ರತ್ನವೇಣಿಯವರು ಬದಲಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನಾವು ನಮ್ಮ ಮಗುನ ಯಾವಾಗ ಬೇಕಾದ್ರೂ ಹೋಗಿ ನೋಡ್ಕೊ ಬರ್ಬೋದು. ಆದರೂ ಅತಿ ಆಸೆ ಒಳ್ಳೇದಲ್ಲ. ದಿನಕ್ಕೆ ಒಂದ್ಸಲಿನಾದರೂ ನಮ್ಮ ಮಗು ಮುಖ ನೋಡೋ ಅವಕಾಶನ ದೇವ್ರು ಮಾಡ್ಕೊಟ್ಟಿದ್ದಾನಲ್ಲ, ಅಷ್ಟು ಸಾಕು. ಸರ್ತಿ, ಇವತ್ತು ನೀವು ಕಾಫಿ ಮಾಡ್ಕೊಂಬಂದ್ರಾ? ಥ್ಯಾಂಕ್ಸ್. ಇಲ್ಲೆಲ್ಲರೂ ಚೆನ್ನಾಗಿದ್ದೀವಿ. ನೀನೇನು ಯೋಚನೆ ಮಾಡಬೇಡಪ್ಪ. ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಳ್ಳೋಣ. ಸರಿಮ್ಮ, ನಿಮ್ಮ ಜೊತೆ ಮಾತಾಡಿ ಸ್ವಲ್ಪ ಸಮಾಧಾನ ಆಯಿತು. ನೀವು ಮಲ್ಗಿ. ಗುಡ್ ನೈಟ್. ಗುಡ್ ನೈಟ್ ಆದಿ. ಯಾಕೋ ಮನಸ್ಸಿಗೆ ತುಂಬ ತಳಮಳ ಆಗ್ತಿದೆಯಮ್ಮ ಅಂತ ಫೋನ್ ಮಾಡಿದ್ದ ಪಾಪ. ಸಾಧಾರಣವಾಗಿ ಮಕ್ಕಳ ಕಷ್ಟ ತಳಮಳ ಹೆತ್ತವ್ರಿಗೆ ಗೊತ್ತಾಗುತ್ತೆ. ಆದರೆ ನಮ್ಮ ಆದಿಗೆ
ಹೆತ್ತೋರ್ ಕಷ್ಟದಲ್ಲಿದ್ರೂ ಗೊತ್ತಾಗುತ್ತೆ. ಹೆತ್ತೋರ್ಗೋಸ್ಕರನೇ ಇಷ್ಟೊಂದು ಮಿಡಿಯೋ ಅವನ ಕರಳು. ಅವನ ಮಗು ಬದುಕಿದ್ದಿದ್ರೆ ಆ ಬಾದಿ ಪಾರ್ವತಿ. ಇಲ್ಲಿ ನಾವೆಲ್ಲರೂ ಆರಾಮಾಗಿದ್ದೀವಿ, ಅಲ್ಲಿ ಮನೆಯಲ್ಲಿ ಎಲ್ಲರೂ ಆರಾಮಾಗಿದ್ದಾರಂತೆ. ಆದರೆ ನನ್ನ ಮನಸ್ಸಿಗೆ ಮಾತ್ರ ಒಂಥರ ತಳಮಳ ಆಗ್ತಾ ಇದೆಯಲ್ಲ, ಯಾಕೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಪಾರು. ಆ ಯೋಚನೆ ನನಗೆ ಬರ್ದೇ ಇರುತ್ತಾ ಯಜಮಾನ್ರೆ. ಆದ್ರೆ ನಿಮಗ್ ನಮ್ಮ ಮಗು ಊರಿಗೆ ಹೋಗೋದು ಗೊತ್ತಾಗಬಾರ್ದು ಅನ್ನೋದಷ್ಟೇ ನನ್ನ ಕಾಳಜಿ. ಮಗು ಊರಿಗೆ ಹೋಗ್ತಿದ್ದ ಹಾಗೆ ಮತ್ತೆ ಫೋನ್ ಮಾಡಿ ನಾನೇ ನಿಮ್ಮನ್ನ ಮನೆಗೆ ಬರೋದಕ್ಕೆ ಹೇಳ್ತೀನಿ. ಏನ್ ಯಜಮಾನ್ರೆ ನೀವು? ನಮ್ಮ ಅಪ್ಪಂಗಂತೂ ಕೆಲವೊಂದ್ಸಲ ನನ್ನ ಮನ್ಸು ಅರ್ಥ ಆಗಲ್ಲ. ನಿಮ್ಗೂ ಅರ್ಥ ಆಗದಿದ್ರೆ ಹೇಗೆ ಹೇಳಿ? ನೀವಿವತ್ತು ಮೊದಲು ದೇವಸ್ಥಾನಕ್ಕೆ ಹೋಗ್ಬೇಕು. ನೆನ್ನೆ ನಡೆದ ಹಾಗೆ ಇನ್ ಮುಂದೆ ಯಾವತ್ತೂ ನಡಿಬಾರ್ದು ಅಂತ ಹೇಳಿ ಅರ್ಚನೆ ಮಾಡಿಸ್ಬೇಕು. ಆಮೇಲೆ ಕೆಲ್ಸಕ್ಕೆ ಹೋಗ್ಬೇಕು. ಅದಕ್ಕೆ ನಾನು ನಿಮ್ಮನ್ನ ಬೇಗ ಹೊರಡಿ ಅಂತ ಹೇಳ್ತಾ ಇರೋದು. ಪರೋ, ಯಜಮಾನರು ದೇವಸ್ಥಾನಕ್ಕೆ ಹೋಗ್ಲಿ ಅಂತಾನೆ ಇಷ್ಟೊಂದು ಅವಸರ ಮಾಡ್ತಿದೀಯಾ? ಅಲ್ಲ, ಸಾಮಾನ್ಯವಾಗಿ ದೇವಸ್ಥಾನಕ್ಕಿಬ್ರು ಒಟ್ಟಿಗೆ ತಾನೇ ಹೋಗಿ ಬರೋದು. ಆದರೆ ಆಗ್ಲಿಂದ ದೊಡ್ಡ ಯಜಮಾನ್ರಲ್ಲಿ ಮಾತ್ರ ಹೊರಡಿ ಅಂತ ಅವಸರ ಪಡಿಸ್ತಿದೆಯಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಇಲ್ಲಪ್ಪ, ಇವತ್ತು ನಾನು ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ. ಯಾಕೆ ಪಾರು? ಯಾಕೆ ಅಂದ್ರೆ ನನ್ನನ್ನು ದೇವಸ್ಥಾನಕ್ಕೆ ನೀವು ಕರ್ಕೊಂಡು ಹೋದ್ರೆ ಮತ್ತೆ ಬಿಡೋದಕ್ಕೆ ಅರಸನ್ ಕೋಟೆಗೆ ಬಂದೇ ಬರ್ತೀರಾ. ಇವತ್ತಂತೂ ಅದು ಬೇಡವೇ ಬೇಡ. ಇವತ್ತಂತೂ ಬೇಡ ಅಂದ್ರೆ ಯಜಮಾನ್ರೆ, ದಿನದಲ್ಲಿ ನೀವು ಅರ್ಧ ದಿನ ನನ್ನನ್ನೇ ಆಟೋದಲ್ಲಿ ಸುತ್ತಿಸ್ಬಿಟ್ರೆ ನೀವು ದುಡಿಯೋದು ಯಾವಾಗ ಹೇಳಿ? ಅದಕ್ಕೆ ನೀವು ನಿಮ್ಮ ಪಾಡಿಗೆ ದೇವಸ್ಥಾನಕ್ಕೆ ಹೋಗಿ ಕೆಲ್ಸಕ್ಕೆ ಹೋಗಿ, ನಾನು ನನ್ನ ಪಾಡಿಗೆ ದೇವಸ್ಥಾನಕ್ಕೆ ಹೋಗ್ತೀನಿ. ಅರ್ಥ ಆಯ್ತಾ? ಹೊರಡ್ತೀನಿ, ಆದರೆ ಒಂದು ಕಂಡೀಷನ್. ತಿಂಡಿನ ಮಾತ್ರ ನಿಮ್ಮೆಲ್ಲರ ಜೊತೆಗೆ ಇಲ್ಲೇ ಕುತ್ಕೊಂಡು ತಿಂತೀನಿ. ಇನ್ನೇನೇ ಇದ್ರು ನೀನ್ ತಿಂಡಿ ತಿಂದ್ಬಿಟ್ರೆ ಹೊರಡಕ್ಕೆ ಅನುಕೂಲ ಆಗುತ್ತಮ್ಮ. ಹೊರಡ್ತಾ ಇರೋದು ಕಾರಲ್ಲೇ ಆದ್ರೂ ಉರಿ ಬಿಸಿಲಲ್ಲಿ ಮಗುನ ಕರ್ಕೊಂಡು ಪ್ರಯಾಣ ಮಾಡೋದು ಅಷ್ಟು ಒಳ್ಳೇದಲ್ಲಮ್ಮ. ನಾವು ಹೊರಡನ್ವಾ ಬೇಗ? ಜನನಿ, ನೀನಾಗಿ ಊರಿಗೆ ಬರ್ತೀನಿ ಅಂತ ಹೇಳಿದಕ್ಕೆ ನಾನು ನಿನ್ನ ಊರಿಗೆ ಕರ್ಕೊಂಡು ಹೋಗ್ತಾ ಇರೋದು. ಈಗಲೂ ನಿನ್ಗೆ ಮನ್ಸಿಲ್ಲ ಅಂದ್ರೆ ಹೇಳ್ಬಿಡಮ್ಮ, ನಾನು ಒಬ್ಳೆ ಊರಿಗೆ ಹೋಗ್ತೀನಿ. ಮುಂದಿಂದು ದೇವ್ರಿಗೆ ಬಿಟ್ಟಿದ್ದು. ಇಲ್ಲ ಇಲ್ಲ, ನಾನು ನಿಮ್ಮ ಜೊತೆ ಊರಿಗೆ ಬರ್ತೀನಿ. ನಾನು ಒಪ್ಕೊಂಡು ನಿಮ್ಮ ಜೊತೆ ಊರಿಗೆ ಬರ್ತಾ ಇರೋದು. ಸರಿ ಅಮ್ಮ, ಬಾ. ಜನನಿ, ನೀನ್ ಮಗುನ್ ಕರ್ಕೊಂಡು ಊರಿಗೆ ಹೋಗ್ಲೇಬೇಕೇನಮ್ಮ? ಅದೇನಂದ್ರೆ ನೀನು ಮಗು ಊರಿಗೆ ಹೋಗ್ಬಿಟ್ರೆ ಇಡೀ ಅರಸನ್ ಕೋಟೆ ಖುಷಿನೇ ಕಿತ್ಕೊಂಡು ಹೋದಂಗಾಗುತ್ತಲ್ವನಮ್ಮ? ನೋಡಮ್ಮ ದಾಮಿನಿ, ನಾನೀಗ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಿನ್ ಮಕ್ಕಳು ದೊಡ್ಡವರಾಗಿದ್ದಾರೆ,
ಅವ್ರನ್ನ ದೂರ ಬಿಟ್ಟಿರೋದು ನಿನಗೇನು ದೊಡ್ಡ ವಿಷಯನೇ ಅಲ್ಲ. ಯಾಕಂದ್ರೆ ಯಾವತ್ತಿದ್ರೂ ನಿನ್ನನ್ನೇ ಅವರು ಅಮ್ಮ ಅಂತ ಕರೆಯೋದು. ಆದ್ರೆ ನಮ್ ಜನನಿ ಕತೆನೇ ಬೇರೆ. ಅವಳು ಕಷ್ಟಪಟ್ಟು ಮಗುನ ಹೆತ್ತಿರೋದು ಇನ್ನೊಬ್ರಿಗೆ ದಾನ ಮಾಡಿ ಅವಳು ಬರಿಗೈಯಲ್ಲಿ ಕೂರೋದಕ್ಕಲ್ಲ. ನೋಡಿ, ನಾನ್ ಮಾತಾಡಕ್ ಬಂದಿರೋದು ನಮ್ ಜನನಿ ಹತ್ರ. ಅವಳು ಹೇಳಿ ಈ ಮಾತನ್ನ. ನಮ್ ಚಿಕ್ಕಮ್ಮನ ಮಾತೆ ನನ್ ಮಾತು ಚಿಕ್ಕತ್ತೆ. ಊರಿಗೆ ಹೋಗೋದನ್ನ ತಡೆಯೋದನ್ನ ಬಿಟ್ಟು ನೀವು ಬೇರೆ ಏನ್ ಬೇಕಾದ್ರೂ ಹೇಳಿ ನಾನು ಮಾಡ್ತೀನಿ. ಆದ್ರೆ ದಯವಿಟ್ಟು ಭಗವಂತ, ಈ ಮಗು ಊರಿಗೆ ಹೋಗ್ತಿರೋದಕ್ಕೆ ನನಗೆ ಇಷ್ಟು ಸಂಕಟ ಆಗ್ತಿದೆ. ಇನ್ನು ಹೆತ್ತು ಓಡಲಿನ ಕಥೆ ಏನಾಗಿರ್ಬೇಡ. ನಮ್ಮ ಪಾರ್ವತಿಗೆ ಇಷ್ಟು ದೊಡ್ಡ ಅನ್ಯಾಯ ಮಾಡ್ಬೇಡಪ್ಪ. ಆಮೇಲೆ ಜಗತ್ತು ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ ನಂಬ್ಕೊಂಡ್ಬಿಡತ್ತೆ. ಈ ಮಗು ಹೆತ್ತು ತಂದೆ ತಾಯಿನ ಬಿಟ್ಟು ಊರಿಗೆ ಹೋಗ್ತಾ ಇರೋದನ್ನ ಹೇಗಾದ್ರೂ ಮಾಡಿ ತಡಿಯಪ್ಪ, ಪ್ಲೀಸ್. ಆದಿತ್ಯ ಕೂಡ ನಿನ್ನ ಪರ್ಮಿಷನ್ ಇಲ್ಲದೆ ಮಗುನ ಕರ್ಕೊಂಡು ಹೋದ ಅನ್ನೋದು ತಾನೇ ನೀನು ಮತ್ತೆ ಮತ್ತೆ ಕಾಡ್ತಿರೋದು. ಅದಕ್ಕೆ ಕೇಳ್ದೇನಮ್ಮ. ಆದಿತ್ಯನಿಗೆ ಆ ಸ್ವಾತಂತ್ರ್ಯ ಇಲ್ಲ ಅಂದಮೇಲೆ ಅವನಪ್ಪನಾಗಿ ನನಗೂ ಸ್ವಾತಂತ್ರ್ಯ ಇಲ್ಲ ಅಲ್ವಾ? ನನ್ನ ಮಗನಿಗೊಂದು ನ್ಯಾಯ, ನನಗೊಂದು ನ್ಯಾಯ ಅನ್ನೋದು ನಾನು ತಾನೇ ಹೇಗೆ ಒಪ್ಕೊಳಕ್ಕಾಗತ್ತೆ? ಪ್ಲೀಸ್ ಮಾವ, ನೀವು ಮಗುನ ಎತ್ಕೊಳ್ಳಿ. ಲಕ್ಷ್ಮೀ ಪುಟ್ಟಮ್ಮ, ಬಾಪ 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 ಬಾ. ಬಂಗಾರಿ, ನೀನು ಊರಿಗೆ ಹೋಗ್ತಿದ್ದ ಹಾಗೆ ನಾವೆಲ್ಲರೂ ನೀನು ತುಂಬ ಮಿಸ್ ಮಾಡ್ಕೋತೀವಮ್ಮ. ಯಾಕಂದ್ರೆ ನಮ್ಮ ದಿನ ಶುರು ಆಗ್ತಿದ್ದೆ ನಿನ್ನ ಮುದ್ದು ಮುಖ ನೋಡಿಕೊಂಡು, ನಿನ್ನ ನಗು ಕೇಳಿಸ್ಕೊಂಡು ನಮ್ಮ ಇಡೀ ದಿನ ನಿನ್ನ ಸುತ್ತಾನೇ ಸುತ್ತಾ ಇರುತ್ತೆ. ರಾತ್ರಿ ಮುಗಿತಾ ಇದ್ದಿದ್ದು ನೀನು ಹಾಯಾಗಿ ಮಲಗಿರೋದನ್ನ ನೋಡಿ. ಆದರೆ ಈಗ ನೀನು ಹೋದ್ಮೇಲೆ ನಮ್ಮ ಬಹಳು ಬರಡು ಭೂಮಿ ಆಗ್ಬಿಡ್ತಲ್ಲ ಬಂಗಾರಿ. ಯಾಕೋ ಈ ರಘು ಅಣ್ಣ ಜನನಿ ಮತ್ತೆ ಮಗುನ ಊರಿಗೆ ಬರೋದನ್ನ ತಡೆಯೋದಿಕ್ಕೆ ಬಂದಿದ್ದಾರೆ ಅಂತ ಅನಿಸ್ತಾ ಇದೆ. ಅರಸನ ಕೋಟೆ ಗೇಟ್ ದಾಟೋವರೆಗೂ ಜನನಿ ಬುದ್ಧಿ ಒಂದು ಇಂಚು ಆ ಕಡೆ ಈ ಕಡೆ ಬದಲಾಗದೆ ಇರೋ ಹಾಗೆ ನಾನು ನೋಡ್ಕೋಬೇಕು. ಜನನಿ, ನಾವು ಬೇಗ ಹೊರಟ್ರೆ ಬೇಗ ಊರು ತಲುಪಬಹುದು ಅಲ್ವೇನಮ್ಮ? ಅಲ್ಲಿ ಬೇರೆ ಊರಲ್ಲಿ ನಾವಿನ್ನೇನು ಬೆಂಗಳೂರು ಬಿಡ್ತಾ ಇದ್ದೀವಿ ಅಂತ ಫೋನ್ ಮಾಡಿ ಹೇಳ್ಬಿಟ್ಟಿದ್ದೀನಿ. ಅಲ್ಲಿ ನಿನ್ಗೋಸ್ಕರ ಮಗುಗೋಸ್ಕರ ಎಲ್ಲರೂ ಕಾಯ್ತಾ ಇರ್ತಾರೆ. ಅವ್ರಿಗೆ ಬೇಜಾರು ಮಾಡಬಾರ್ದು ಅಲ್ವೇನಮ್ಮ? ಹೊರಡನ್ವಾ? ಜನನಿ, ಮಗುಗೋಸ್ಕರ ಅಖಿಲ ಸ್ವೆಟರ್ ಹೆಣಿಯಕ್ಕೆ ಶುರು ಮಾಡಿದ್ಲು. ನೀವು ಊರಿಗೆ ಹೋಗೋದು ಸಡನ್ ಆಗಿ ಡಿಸೈಡ್ ಆಯ್ತಲ್ಲ. ಅವಳು ಬೆಳಗ್ಗೆ ಕಾಫಿ ಕುಡಿದು ಕೂತವಳು ಇನ್ನೂ ಹೆಣಿತಾ ಇದ್ದಾಳೆ. ಇನ್ನೇನು ಅರ್ಧ ಗಂಟೆಯಲ್ಲಿ ಮುಗಿಯುತ್ತೆ. ಅಲ್ಲಿವರೆಗೂ ಸ್ವಲ್ಪ ಕಾಯ್ಬೋದಲ್ವಾ? ಸರಿ ಮಾವ. ಊರಿಗೆ ಹೋದ್ಮೇಲೆ ಈ ತಾತ ಅಜ್ಜಿನ ಮರಿಬೇಡ, ಆಯ್ತಾ? ಆದಷ್ಟು ಬೇಗ ವಾಪಸ್ ಬಂದ್ಬಿಡು. ನಿಮಗೋಸ್ಕರ ಕಾಯ್ತಿರ್ತೀವಿ. ಇನ್ನು ಸ್ವಲ್ಪ ಹೊತ್ತರಲ್ಲಿ ನನ್ನ ಮಗು ಜನನಿ ಇಬ್ರು ಊರಿಗೆ ಹೊರಟೋಗ್ತಾರೆ. ಹೇಗೆ ಸಹಿಸ್ಕೊಳ್ಳಿದ್ದೀನ? ಚಿಕ್ಕತ್ತೆ ಫೋನ್ ಮಾಡಿದ್ರು. ಮಗುನ ನೋಡೋದಕ್ಕೆ ನಾನು ಅರಸನ ಕೋಟೆಗೆ ಹೋಗ್ಬಾರ್ದು.
ಹೇಳಿ ಚಿಕ್ಕತ್ತೆ. ಏನು ಹೇಳೋದು ಪಾರ್ವತಿ, ನಿನಗೇನು ಹೇಳಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಇಲ್ಲಿ ಯಾರಿಗ್ಯಾರು ಶತ್ರು ಅಂತಾನೂ ಗೊತ್ತಾಗ್ತಿಲ್ಲ. ನಿನಗೆ ಸಾಂತ್ವನ ಮಾಡಬೇಕು ಬಿಡಬೇಕು ಅದು ನನಗೆ ಗೊತ್ತಾಗ್ತಾ ಇಲ್ಲ. ನೀನ್ ಹೆತ್ತ ಮಗುನ ಜನನಿ ಕೊಟ್ಟಿದ್ದಕ್ಕೆ ಇದೆಲ್ಲ ಶುರುವಾಗಿದ್ದು. ನೀನ್ ಹೆತ್ತು ದೊಡ್ಡ ಮನಸ್ಸು ಮಾಡಿ ಅವಳಿಗೆ ಮಗುನ ಕೊಟ್ಟು ಈಗ ನೀವೇ ಮಗುನ ದೂರ ಮಾಡ್ತಿದ್ದೀರಾ ಅಂತ ನಿಮ್ಮ ಮೇಲೆ ಆರೋಪ ಮಾಡಿ ಜನನಿನು ಮಗುನು ಆ ರತ್ನವೇಣಿ ಊರಿಗೆ ಕರ್ಕೊಂಡು ಹೋಗ್ತಿದ್ದಾಳೆ. ವಾಪಸ್ ಯಾವಾಗ ಕಳಿಸ್ತಾಳೋ ಅಥವಾ ಜನನಿ ಬ್ರೈನ್ ವಾಶ್ ಮಾಡಿ ಮಗುನು ಜನನಿನ ಅಲ್ಲೇ ಇಟ್ಕೊಳ್ತಾಳೋ ಅದು ಕೂಡ ಗೊತ್ತಿಲ್ಲ. ನೀನಂತೂ ಅವ್ರು ಹೋಗೋದನ್ನ ತಡೀತಾ ಇಲ್ಲ. ಆತಿಗಾದ್ರೂ ಹೇಳೋಣ ಅಂದ್ರೆ ಆಣೆ ಹಾಕಿ ನಮ್ಮ ಬಾಯಿಗಳನ್ನ ಕಟ್ ಹಾಕಿದ್ಯಾ. ಎಲ್ಲ ಗೊತ್ತಿದ್ದು ಏನು ಹೇಳ್ದೆ ಇರೋ ತರ ಮಾಡ್ಬಿಟ್ಟಿದ್ಯಾ ಪಾರು ನೀನು. ಹೋಗ್ಲಿ ಬಿಡು, ನಮ್ ಬಾಯಿ ಕಟ್ ಹಾಕಿ ನೀನೇನ್ ಸಂತೋಷವಾಗಿಲ್ವಲ್ಲ. ನಿನ್ ಹೆತ್ ಕರಳಿನ ಸಂಕಟ ನಂಗೆ ಅರ್ಥ ಆಗುತ್ತೆ. ನಾನೀಗ ಫೋನ್ ಮಾಡಿದ್ದೇನು ಅಂದ್ರೆ ಅಖಿಲಕ್ಕ ಜನನಿ ಕೊಡ್ಬೇಕು ಅಂತ ಅರಿಶಿನ ಕುಂಕುಮ ಗಿಫ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅರಿಶಿನ ಕುಂಕುಮ ಕೊಟ್ರು ಅಂದ್ರೆ ಹೊರಟು ನಿಂತವರು ಹೊರಟ್ರು ಅಂತಲೇ ಲೆಕ್ಕ. ಕೊನೆಯದಾಗಿ ನಿನ್ ಮಗು ಮುಖನ ಕಣ್ತುಂಬ ನೋಡ್ಕೋ ಬಾ ಪಾರ್ವತಿ. ನಾನಲ್ಲಿಗೆ ಬರೋದಿಲ್ಲ. ನನ್ ಮಗಳು ನನ್ನಿಂದ ದೂರ ಹೋಗೋದನ್ನ ನನಗೆ ನೋಡೋ ಶಕ್ತಿ ಇಲ್ಲ. ನಾನು ಇಲ್ಲೇ ಮನೆ ಆಚೆ ನಿಂತ್ಕೊಂಡು ನೋಡ್ತೀನಿ ಬಿಡಿ. ಬಾರು ಫ್ರೆಂಡ್ಸ್, ಈ ಪಾರ್ವತಿದು ಅತಿ ಆಯ್ತು ಅಂತ ನಿಮಗೆ ಅನ್ನಿಸ್ತಾ ಇಲ್ವಾ? ಅಲ್ಲ, ಇದು ಒಳ್ಳೆತನದ ಪರಮಾವಧಿನೋ ದಡ್ಡತನದ ಅತಿರೇಕನೋ ಏನೂ ಅರ್ಥನೇ ಆಗ್ತಿಲ್ಲ. ಆದ್ರೆ ತಾಯಿ ಮಗಳು ದೂರ ಆಗೋದನ್ನ ನನ್ನ ಕೈಲಿ ನೋಡಕ್ಕಾಗಲ್ಲ. ಭಗವಂತ ಪ್ಲೀಸ್ ಇದಕ್ಕೆ ನೀನೇ ಏನಾದ್ರೂ ಮಾಡ್ಬೇಕಪ್ಪ. ರತ್ನವೇಣಿಯವರೇ, ಏನು ನೋಡಿ, ನಾನು ನಿಮ್ಮ ಜೊತೆ ಚಾಲೆಂಜ್ ಮಾಡೋದಕ್ಕಾಗ್ಲಿ ಜಗಳ ಮಾಡೋದಕ್ಕಾಗ್ಲಿ ಬಂದಿಲ್ಲ. ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಕೈಬಿಟ್ಟು ನಿಮ್ಮ ಕೈ ಮುಗಿತೀನಿ. ಜನನಿನ ಮತ್ತೆ ಮಗುನ ಇಲ್ಲೇ ಬಿಟ್ಟು ಹೋಗಿ. ನಾನು ಊರಿಗೆ ಹೋಗೋದ್ರೊಳಗೆ ಈ ನೀನ್ ತಗ್ಗಿದ ಧ್ವನಿನ ಕೇಳಬೇಕು ಅಂತ ನನಗ್ ಮಾತ್ರ ಬಹಳನೇ ಆಸೆ ಆಗಿತ್ತು. ಹಾಗೆ ನೀ ನನ್ನ ಮುಂದೆ ಬಂದು ನಿಂತ್ಕೊಂಡು ಹೀಗೆ ಬೇಡ್ಕೊಳ್ಳೋ ಹಾಗೆ ಮಾಡಬೇಕು ಅಂತ ತುಂಬಾನೇ ಹಠ ಇತ್ತು. ಅಬ್ಬಾ, ಈಗ ನನ್ನ ಆಸೆ ಎಲ್ಲ ಈಡೇರಿತು. ಆದ್ರೆ ಜನನಿ ಮತ್ತೆ ಮಗುನ ನೀನು ಇಲ್ಲೇ ಉಳಿಸ್ಕೋಬೇಕು ಅಂತ ಆಸೆ ಇಟ್ಕೊಂಡಿದೆಯಲ್ಲ, ಅದು ಮಾತ್ರ ಖಂಡಿತವಾಗ್ಲೂ ನೆರವೇಲ್ಲ. ಸರಿಯಾಗಿ ಟೈಮಿಗೆ ಬಂದೇಕಂದ, ನಡಿ ಹೋಗೋಣ ಬಾ. ರತ್ನವೇಣಿ, ಕೂತ್ಕೊಳ್ಳಿ. ಜನನಿ, ಅಮ್ಮ ಕೂತ್ಕೊ.
ಅದಕ್ಕೆ ನಾವಿಲ್ಲಿ ಹೊರಡ್ತೀವಿ. ಜನನಿ ಹೊರಡನ್ವಮ್ಮ. ಅಯ್ಯೋ, ಹೋಗಿ ಬರ್ತಿದೀಯಾನೆ. ಆದಷ್ಟು ಬೇಗ ನಮ್ಮ ಮನೆ ಸೊಸೆ ನಮ್ಮ ಮೊಮ್ಮಗುನ ವಾಪಸ್ ಕರ್ಕೊಂಡು ಬಂದ್ಬಿಡಿ. ಸರಿ ಅಣ್ಣ, ಹೊರಡನ್ವಮ್ಮ. ಜನನಿ, ನೀನು ನನ್ನ ಮಗನ ಹೆಂಡತಿ ಮಾತ್ರ ಅಲ್ಲ, ನನ್ನ ಅಣ್ಣನ ಮಗಳು ಕೂಡ. ಅವರಲ್ಲಿರೋ ಒಳ್ಳೆತನ, ಸಂಸ್ಕಾರ, ಮೆಚೂರಿಟಿ ನಿನ್ನಲ್ಲೂ ಇದ್ದೇ ಇರುತ್ತೆ. ಅದಕ್ಕೆ ನಿನ್ನ ಹತ್ರ ಕೆಲವು ವಿಷಯಗಳನ್ನ ಶೇರ್ ಮಾಡ್ಕೋಬೇಕು ಅನ್ನಿಸ್ತಿದೆ. ಹೇಳ್ಕೋಬೋದಾ? ಕುಟುಂಬದ ಪ್ರತಿ ಹಿರಿಯ ಜೀವಗಳಿಗೂ ಒಂದು ಆಸೆ, ನಿರೀಕ್ಷೆ ಇದ್ದೇ ಇರುತ್ತೆ. ಇಷ್ಟು ಕೇಳ್ಕೊಂಡ್ರು ನನ್ನ ತಮ್ಮನ ಮನ್ಸು ಬದಲಾಗ್ಲಿಲ್ವಾ? ಜನನಿ ಪುಟ, ಊರು ಹೊರಡಕ್ಕೆ ತಡ ಆಗತ್ತಮ್ಮ, ಬೇಗ ಹೊರಡನ್ವಾ? ಪ್ರೀತು, ಹೋಗಿ ಬರ್ತೀನಿ. ನಿಂತ್ಕೋ ಜನನಿ. ಮಗು ಎಲ್ಲೂ ಹೋಗಲ್ಲ, ಇಲ್ಲೇ ಇರುತ್ತೆ. ಹೇಗೆ ಪ್ರೀತು? ಯಾಕೆಂದ್ರೆ ಈ ಮಗು ನಂದು ಕೂಡ, ಅದಕ್ಕೆ. ಈಗಲೂ ಊರಿಗೆ ಹೋಗ್ಲೇಬೇಕು ಅಂದ್ರೆ ನಿನ್ ಚಿಕ್ಕಮ್ಮ ಬೇಕಾದ್ರೆ ಹೋಗ್ಲಿ. ಯಾಕಂದ್ರೆ ಅವ್ರಿಲ್ಲಿಗೆ ಬಂದು ಬಹಳ ದಿವಸ ಆಯ್ತು. ಆದ್ರೆ ನೀನು ಮಗು ಹೋಗೋದು ನನಗೆ ಸ್ವಲ್ಪ ಇಷ್ಟ ಇಲ್ಲ. ದೇವರು ಅವ್ರ ಋಣನ ಕಡಿಮೆ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಕೊಡ್ತಾ ಇದ್ದಾರೆ. ಅದನ್ನ ಬೇಡ ಅನ್ಬಾರ್ದು ಅಲ್ವಾ? ಅರ್ಥನ್ ಕೋಟೆಗೆ ಒಂದೇ ಮಗು ಆಗಿರ್ಬೋದು, ಆದ್ರೆ ಅಪ್ಪ ಅಮ್ಮಂದಿರು ನಾವು 4 ಜನ ಅನ್ನೋ ತರ ಬದುಕಬೇಕು. ಅದ್ಬಿಟ್ಟು ಏನ್ ಜನ ನೀನು ಒಳ್ಳೆ ಚಿಕ್ಕ ಮಗು ತರ. ನೋಡು, ನನ್ಗೆ ನೀನು ನನ್ ಮಗು ಇಬ್ರು ತುಂಬಾನೇ ಮುಖ್ಯ. ಒಂದ್ ವೇಳೆ ನೀನ್ ಹೆರಿಗೆ ಹಾಕ್ತಿದ್ದಾಗೇನೆ ಬಾಣತನಕ್ಕೆ ಅಂತ ತವ್ರ ಮನೆಗೆ ಹೋಗಿದ್ರೆ ಎಲ್ಲರೂ ಈಸಿಯಾಗಿ ತಗೊಳ್ತಾ ಇದ್ರು. ಆದ್ರೆ ಈಗ ನೀನ್ ಭಯ ಪಡ್ಕೊಂಡು ಹೋಗ್ತಿರೋದ್ನ ಡ್ಯಾಡ್ ಮಮ್ ಒಪ್ಕೋಬಹುದು. ಅದನ್ನ ನಾನು ಖಂಡಿತ ಒಪ್ಪಲ್ಲ. ನಿನ್ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ರೆ ನೀನಾಗ್ಲಿ ಮಗು ಆಗ್ಲಿ ಅರ್ಸನ್ ಕೋಟೆ ಬಿಟ್ಟು ಹೋಗ್ಬಾರ್ದು. ಇಲ್ಲ ಅಂದ್ರೆ ನೀನಿಷ್ಟ.
ಸಾರಿ ಪ್ರೀತು. ಅಂದ್ರೆ ನೀನು ಎಲ್ಲೂ ಹೋಗಲ್ಲ. ನಾನು ನನ್ನ ಮಗು ಹರ್ಸನಕೋಟೆಯಲ್ಲೇ ಇರ್ತೀವಿ. ಯಾವತ್ತಿಗೂ ಎಲ್ಲೂ ಹೋಗಲ್ಲ. ಮಗುನ ಊರಿಗೆ ಕರ್ಕೊಂಡು ಹೋಗ್ತಿದ್ದ ವಿಷಯ ನಂಗೆ ನೆನ್ನೆನೆ ಗೊತ್ತಿತ್ತು ಯಜಮಾನ್ರೆ. ಆದರೂ ನಾನು ನಿಮ್ಮಿಂದ ವಿಷಯನ ಮುಚ್ಚಿಟ್ಬಿಟ್ಟೆ. ದಯವಿಟ್ಟು ಕ್ಷಮಿಸ್ಬಿಡಿ. ಅಂತ ತಪ್ಪು ನೀನೇನು ಮಾಡಿಲ್ಲ ಪಾರು. ಮಗುನ ಜಾನಿ ಊರಿಗೆ ಕರ್ಕೊಂಡು ಹೋಗೋದು ಮೊದಲೇ ಡಿಸೈಡ್ ಆಗಿತ್ತು. ಅದನ್ನಂತೂ ನಿನ್ನಿಂದ ತಪ್ಪಿಸೋದಕ್ಕೆ ಆಗ್ತಾ ಇರಲಿಲ್ಲ. ಅದು ಅಲ್ಲದೆ ಮಗುನ ಊರಿಗೆ ಕರ್ಕೊಂಡು ಹೋಗೋದನ್ನ ನನ್ನಿಂದ ನೋಡೋದಕ್ಕಾಗಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಈ ವಿಷಯನ ಮುಚ್ಚಿಟ್ಟಿರ್ತೀಯ, ಹೌದು ತಾನೆ? ಅಷ್ಟಂತೂ ನಾನಿನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಪಾರು. ಮಗು ಊರಿಗೆ ಹೋಗ್ತಾ ಇದೆ, ಆ ವಿಷಯ ಮೊದಲೇ ನಿನಗೆ ಗೊತ್ತಿತ್ತು ಅಂತ ನನಗೆ ಗೊತ್ತಾದ ತಕ್ಷಣ ಒಂದ್ಸಲ ನಿನ್ನ ಮೇಲೆ ಕೋಪ ಬಂತು. ಆದರೆ ಇವಾಗ ನಿನ್ನ ಮೇಲೆ ಒಂದು ಸಣ್ಣ ಬೇಜಾರು ಇಲ್ಲ ಪಾರು. ಯಾಕೆಂದರೆ ನೀನು ಏನೇ ಮಾಡಿದ್ರೂ ಅದ್ರ ಹಿಂದೆ ಒಂದು ಒಳ್ಳೆ ಉದ್ದೇಶ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗಲೂ ಅಂತ ಒಳ್ಳೆ ಉದ್ದೇಶನೇ ಇದ್ದಿದ್ದು. ನಡೀತಿರೋದೆಲ್ಲ ನೋಡಿ ನಾನು ಎಷ್ಟು ಹೆದರ್ಕೊಂಡ್ಬಿಟ್ಟಿದ್ದೆ ಗೊತ್ತಾ? ಮಗು ಊರಿಗೆ ಹೊಟ್ಟೋಗುತ್ತೆ, ಇವತ್ತಲ್ಲ ನಾಳೆ ನಿಮಗೆ ಆ ವಿಷಯ ಗೊತ್ತಾಗುತ್ತೆ. ಮಗುನ ನೆನೆಸ್ಕೊಂಡು ನೀವಿಬ್ರು ಎಷ್ಟು ಕೊರಗ್ತೀರಿ ಅಂತ ಬೇಜಾರಾಗೋಗಿತ್ತು.